ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ವಾಲ್ಯೂಮ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯೋऽन्तಃ ಪ್ರವಿಚ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಭಕ್ತಾನಾಂ ಮಾನಸಾಂಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನನ್ನ ವಿದ್ಯಾಗುರುವಾಗಿರ್ತಕ್ಕಂತಹ ಪ್ರಾತಸ್ಮರಣೀಯರಾದ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ನನ್ನ ಪರಮಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ನಮ್ಮ ಗುರುಗಳ ಸಂಕಲ್ಪಾನುಸಾರ ನಡೀತಾ ಇರತಕ್ಕಂತಹ 108 ದಿನಗಳ ತತ್ವಜ್ಞಾನ ಮಹೋತ್ಸವದ ಅಂಗವಾಗಿ ಶ್ರೀ ವಿದ್ಯಾಶ್ರೀಷ ಶ್ರೀಪಾದಂಗಳವರ ಆದೇಶದಂತೆ ನಡೀತಾ ಇರತಕ್ಕಂತಹ ಶ್ರೀಮದ್ ಭಾಗವತ ಪ್ರವಚನ ಮಾಲಿಕೆಯಲ್ಲಿ ಚತುರ್ಥ ಸ್ಕಂದವನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ಉಪನ್ಯಾಸರು ಹೇಳಿದಂತೆ ನಾರದರು ಪ್ರಾಚೀನ ಬರ್ಹಿಗೆ ಉಪದೇಶವನ್ನು ಮಾಡ್ತಾ ಕೇವಲ ನಿಷಿದ್ಧವಾಗಿರತಕ್ಕಂತಹ ಕಾಮ್ಯಕರ್ಮಗಳನ್ನೇ ಆಚರಿಸ್ತಾ ಪ್ರಾಣಿ ಹಿಂಸೆ ಮಾಡ್ತಾ ಇರತಕ್ಕಂತಹ ಈ ನಿನ್ನ ಜೀವನ ಬರೀ ಪಾಪದಿಂದ ತುಂಬಿ ಹೋಗಿದೆ. ಯಾರು ಕೇವಲ ಕಾಮ್ಯಕರ್ಮವನ್ನು ಆಚರಿಸ್ತಾರೋ, ಯಾರು ಕೇವಲ ಈ ಸಾಂಸಾರಿಕ ವಿವಿಧ ಭೋಗಗಳಲ್ಲಿ ಆಸಕ್ತರಾಗಿರ್ತಾರೋ ಅವರ ಸ್ಥಿತಿ ಎಂಥದ್ದು ಎಂಬುದನ್ನು ಹೇಳ್ತಾ ಪುರಂಜನನ ಒಂದು ಉಪಾಖ್ಯಾನವನ್ನು ಹೇಳಿಕೊಟ್ಟಿದ್ದಾರೆ. ಈ ಪುರಂಜನನ ಕಥೆ ಕಾಲ್ಪನಿಕವಾದರೂ ವಾಸ್ತವ ಇದು ನಮ್ಮೆಲ್ಲರ ಸತ್ಯ ಕಥೆ. ಇದು ಅದನ್ನು ನೇರವಾಗಿ ಹೇಳದೆ ಪುರಂಜನನ ಕಥೆಯ ಮೂಲಕವಾಗಿ ಪುರಂಜನಿಯರ ಕಥೆಯ ಮೂಲಕವಾಗಿ ನಾರದರು ಮನೋಜ್ಞವಾಗಿ ಪ್ರಾಚೀನ ಬರೆಗೆ ತಿಳಿಸ್ತಾ, ಆ ಪುರಂಜನ ಒಳ್ಳೆಯ ಜ್ಞಾನಿಯಾಗಿದ್ದಾನೆ, ಆದರೂ ಸಹ ಅವ
ಸ್ತ್ರೀ ಸಂಘವನ್ನೇ ಮಹಾಪುರುಷಾರ್ಥ ಅಂತ ಭಾವಿಸಿದ. ಹಾಗಾಗಿ ಅವಳ ಸಂಘದಿಂದ ಅಜ್ಞಾನಗ್ರಸ್ತನಾಗಿ ಅದೊಂದೇ ಪರಮ ಪುರುಷಾರ್ಥ ಅಂತ ಭಾವಿಸ್ತಾ ಪರತತ್ವವನ್ನೇ ಮರೆತುಬಿಟ್ಟ. ವಿಷಯ ಭೋಗದಿಂದ ಅವನ ಮನಸ್ಸೆಲ್ಲ ಕಲುಷಿತವಾಗಿದೆ. ರಾಣಿಯೊಂದಿಗೆ ವಿಹಾರ ಮಾಡ್ತಾ ಇಡೀ ಅವನ ಯೌವನವೇ ಕಳೆದು ಹೋಯಿತು. ಅವನೊಂದಿಗೆ ಸಂಸಾರವನ್ನು ಮಾಡ್ತಾ ಅನೇಕ ಮಕ್ಕಳನ್ನು ಪಡೆದಿದ್ದಾನೆ. ನೂರಾರು ಮಕ್ಕಳು, 1100 ಅಂತ ಹೇಳ್ತಾರೆ. ಅದೊಂದು ಸಂಖ್ಯೆ ಅಷ್ಟೇ, ಅದು ಸಾವಿರಾರು ನೂರಾರು ಅಂತ ಇಟ್ಕೊಳ್ಬೋದು. ಅವನ ಆಯುಸ್ಸಿನ ಅರ್ಧ ಕಳೆದು ಹೋಗಿದೆ. ಹೆಣ್ಮಕ್ಕಳು ಹುಟ್ಟಿದರು, ಅವರಿಗೂ ಮದುವೆ ಆಯಿತು, ಮಕ್ಕಳಾಯಿತು. ಹೀಗೆ ಪುರಂಜನ ತನ್ನ ಮಕ್ಕಳು ಮೊಮ್ಮಕ್ಕಳು ಹೆಂಡತಿಯೊಂದಿಗೆ ಕೇವಲ ಸಾಂಸಾರಿಕ ಭೋಗಾಸಕ್ತನಾಗಿ ಕಾಲ ಕಳೀತಾ ಇದ್ದಾನೆ. ಹೀಗಾಗಿ ಅವನಿಗೆ ಮತ್ತಷ್ಟು ಈ ವಿಷಯ ವ್ಯಾಮೋಹ ಅದು ಹಾಗೆ ಅಂಟಿಕೊಂಡಷ್ಟು ಜಾಸ್ತಿ ಅದು. ಹಾಗೆ ಅವ ಇನ್ನೂ ಏನೇನೋ ಗಳಿಸಬೇಕು ಅಂತ ಅವನೂ ಕೂಡ ನಿನ್ನ ಹಾಗೆ ಯಜ್ಞಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದ. ನಾನಾ ವಿಷಯದ ಆಸೆಯಿಂದ ಆ ಯಜ್ಞ ಮಾಡಿದರೆ ಆ ಸಿಗತ್ತಂತೆ, ಹೀಗೆಲ್ಲ ವೇದದಲ್ಲಿ ಆಪಾತತಃ ತೋರತಕ್ಕಂತಹ ಐಹಿಕವಾಗಿರತಕ್ಕಂತಹ ಫಲಗಳೇನಿವೆ ಅದರ ಆಸೆಯಿಂದ ಯಜ್ಞ ದೀಕ್ಷೆ ಕೈಗೊಂಡ. ಪಶು ಹಿಂಸಾಮಯವಾಗಿರತಕ್ಕಂತಹ ಘೋರವಾಗಿರತಕ್ಕಂತಹ ಯಜ್ಞಗಳನ್ನು ಮಾಡಿದ. ಆ ಮೂಲಕವಾಗಿ ದೇವತೆಗಳನ್ನು, ಪಿತೃಗಳನ್ನು, ಭೂತಗಳನ್ನು ಆರಾಧಿಸಿದ. ಹೀಗೆ ಪುರಂಜನನಿಗೆ ಕಾಲ ಕಳೀತು. ಮನಸ್ಸೆಲ್ಲ ಕುಟುಂಬದಲ್ಲಿಯೇ ಆಸಕ್ತವಾಗಿ ಬಿಟ್ಟಿದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಹೀಗೆ ಕಾಲ ಕಳೆಯುತ್ತಿರುವಂತೆ ಒಂದು ದಿನ ವೃದ್ಧಾಪ್ಯ ಆವರಿಸಿತು. ಯಾವುದು ಬರಬಾರದು ಅಂತ ನಾವು ಬಯಸ್ತೇವೆಯೋ ಅದು ಒಂದು ದಿನ ಬಂದೇ ಬರುತ್ತೆ. ಯಾರೂ ಇಷ್ಟಪಡುವುದಿಲ್ಲ ಅದನ್ನು. ವೃದ್ಧಾಪ್ಯವನ್ನು ಯಾರೂ ಇಷ್ಟಪಡುವುದಿಲ್ಲ. ವೃದ್ಧಾಪ್ಯ ಬಂದರೂ ಕೂಡ ಆ ವೃದ್ಧಾಪ್ಯವನ್ನು ಮುಚ್ಚುವ ಯುವಕರಾಗಿ ಕಾಣುವಂತೆ ನಾವೆಲ್ಲ ಏನೇನೋ ಮಾಡುತ್ತೇವೆ. ನಾವು ವೃದ್ಧರಾಗಿರುವಂಥದ್ದು ಬೇರೆಯವರಿಗೆ ಕಾಣಬಾರ್ದು ಅಂತ. ಅದಕ್ಕೆ ಸರಿಯಾಗಿ ಬೇಕಾದಷ್ಟು ಆ್ಯಡ್ಗಳು ಬರ್ತಾವೆ ಇವಾಗ. ಹಾಗೆ ವೃದ್ಧನಾದರೂ ತಾನು ವೃದ್ಧ ಅಂತ ಅವ ಹೇಳ್ಕೊಳ್ಳಿಕ್ಕೆ ತಯಾರಿಲ್ಲ. ಅಂತಹ ವೃದ್ಧಾಪ್ಯ ಮುಪ್ಪಿನ ಕಾಲ ಬಂದಿದೆ. ಯಾರು ಸ್ತ್ರೀ ಸುಖವನ್ನು ಬಯಸ್ತಾರೋ ಅವರಿಗೆ ಅತ್ಯಂತ ಅಪ್ರಿಯವಾಗಿರತಕ್ಕಂತಹ ಕಾಲ ಅದು ಅಂತ. ಅವನಿಗಿನ್ನೂ ಆಸೆ ಇರುತ್ತೆ, ಆದರೆ ಭೋಗಿಸುವ ಸಾಮರ್ಥ್ಯ ಇರುವುದಿಲ್ಲ. ಇದೇ ಸಮಯಕ್ಕೆ ಏನಾಗುತ್ತೆ ಅಂದರೆ ವೃದ್ಧಾಪ್ಯ ಸಮೀಪಿಸ್ತಾ ಇದೆ. ಅದೇ ಸಮಯದಲ್ಲಿ ಒಬ್ಬ ಗಂಧರ್ವ ರಾಜ ಆಕ್ರಮಣ ಮಾಡ್ತಾನೆ ಅವನ ಪಟ್ಟಣದ ಮೇಲೆ. ಅವನ ಹೆಸರು ಚಂಡವೇಗ ಅಂತ. ಚಂಡವೇಗ ಎಂಬ ಗಂಧರ್ವ, ಅವನಿಗೆ 360 ಸೈನಿಕರು, 360 ಬಲಿಷ್ಠರಾಗಿರತಕ್ಕಂತಹ ಗಂಧರ್ವ ಸೈನಿಕರು. ಅಷ್ಟೇ ಸಂಖ್ಯೆಯಲ್ಲಿ ಗಂಧರ್ವಿಯರಿದ್ದಾರೆ, ಸ್ತ್ರೀ ಸೈನಿಕರು. ಆಗಿಂದಲೂ ಸೈನ್ಯದಲ್ಲಿ ಸ್ತ್ರೀಯರಿದ್ದರು. 360 ಜನ ಗಂಧರ್ವರು, 360 ಜನ ಗಂಧರ್ವಿಯರು. ಅವರು ಈ ಒಬ್ಬರಾದ ಮೇಲೊಬ್ಬರಂತೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇವನ ನಗರವನ್ನು ಲೂಟಿ ಮಾಡ್ತಾರೆ, ಎಲ್ಲ ಸಂಪತ್ತುಗಳನ್ನು ಸೂರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯೌವನವು ಸೋರಿ ಹೋಗ್ತಾ ಇದೆ, ಅವ ಗಳಿಸಿದ ಸಂಪತ್ತು ಕೂಡ ನಾಶವಾಗ್ತಾ ಇದೆ. ಈ ಚಂಡವೇಗನ ಕಡೆಯವರು ಲೂಟಿ ಮಾಡ್ತಾ ಇದ್ದಾಗ ಈ ಸರ್ಪ ಒಂದಿತ್ತಲ್ಲ, 5 ಅಡಿಯ ಸರ್ಪ, ಅದು ಕಾಯ್ತಾ ಇರುತ್ತೆ.
ತೇ ಚಂಡವೇಗ ಅನುಚರಾ ಪುರಂಜನಪುರೀಂ ಯದಾ ಹರ್ತು ಮಾರೇಭಿರೇ ತತ್ರ ಪ್ರತ್ಯಷೇಧತ್ ಪ್ರಜಾಗರ. ಪ್ರಜಾಗರ ಅಂದರೆ ಸರ್ಪ. ಅದು ಯಾವಾಗಲೂ ಎಚ್ಚರವಾಗಿದ್ದು ಯಾವಾಗಲೂ ಆ ಪುರಂಜನನ್ನು ಕಾಯ್ತಾ ಇತ್ತು. ಆ ಪುರಂಜನ ಬೇರೆ ಯಾರೂ ಅಲ್ಲ, ಎಲ್ಲ ಜೀವರು ಪುರಂಜನರು. ಅವರ ಬುದ್ಧಿಯೇ ಪುರಂಜನಿ. ಈ ನಮ್ಮ ಜೀವನ ಬುದ್ಧಿಯನ್ನು ನಿರಂತರವಾಗಿ 5 ಹೆಡೆಗಳಿಂದ ಕಾಯ್ತಾ ಇರತಕ್ಕಂತಹ ಸರ್ಪ ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ಹೆಡೆಯ ಮುಖ್ಯಪ್ರಾಣದೇವರು ಯಾವಾಗಲೂ ನಮ್ಮಲ್ಲಿದ್ದು ಸದಾ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮೊಳಗಿದ್ದು 21,600 ಬಾರಿ ಹಂಸ ಮಂತ್ರ ಜಪವನ್ನು ಮಾಡ್ತಾ ಇರ್ತಾರೆ. ಹಂಸ ಸೋಹಂ ಸ್ವಾಹ, ಇದು ಹಂಸ ಮಂತ್ರ. ಈ ಹಂಸ ಮಂತ್ರವನ್ನು ಜಪಿಸಿ ಅದನ್ನು ಭಗವಂತನಿಗೆ ಸಮರ್ಪಿಸ್ತಾರೆ. ನಾವೆಲ್ಲಿ ಮಾಡ್ತೇವೆ? ನಮ್ಮ ಇಡೀ ದಿನ ನಮ್ಮ ಲೌಕಿಕವಾಗಿರ್ತಕ್ಕಂತಹ ಚಟುವಟಿಕೆಗಳಲ್ಲೇ ಕಳೆದು ಹೋಗುತ್ತೆ. ನಮ್ಮ ನಿದ್ರಾ ಕಾಲದಲ್ಲಿಯೂ ಕೂಡ ಅವರೇ ಹಂಸಮಂತ್ರ ಜಪ ಮಾಡ್ತಾರೆ. ನಿರಂತರವಾಗಿ ಕಾಯ್ತಾ ಇರತಕ್ಕಂತಹ ಆ ವಾಯುದೇವರನ್ನೇ ಇಲ್ಲಿ ನಾರದರು 5 ಹೆಡೆಯ ಸರ್ಪ ಅಂತ ಹೇಳಿದ್ದು. ಅದು ಕಾಯ್ತಾ ಇದೆ. ಇವರೆಲ್ಲ ಆಕ್ರಮಣ ಮಾಡ್ತಾ ಇದ್ದಾರೆ. ಆಕ್ರಮಣ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ. ಸರ್ಪ ತಡೀತದೆ. ರಾಜನು ಬಲಿಷ್ಠ, ತುಂಬ ಹೋರಾಟ ಮಾಡ್ತಾನೆ ಅವ್ರ ಜೊತೆಗೆ. 360 ಎಷ್ಟಾಯಿತು? 720 ಗಂಧರ್ವಿಯರು. 360 ಹಗಲು, 360 ರಾತ್ರಿ. ಹಾಗೆ ಹಗಲು ರಾತ್ರಿಗಳು ನಮ್ಮನ್ನು ಸೂರೆಗೊಳ್ತಾ ಇರ್ತವೆ. ಆ ಪುರಂಜನನ ಸಂಪತ್ತನ್ನೆಲ್ಲ ಈ ಚಂಡವೇಗ ಎಂಬ ಗಂಧರ್ವರಾಜನ ಸೈನಿಕರು ಅವರೆಲ್ಲ ಲೂಟಿ ಮಾಡಿದಾಗ ಆ 720 ಗಂಧರ್ವರೊಡನೆ 100 ವರ್ಷ ಕಾಲ ಹೋರಾಡ್ತಾನಂತೆ ಪುರಂಜನ. 100 ಅಂತ ಸಂಖ್ಯೆ, 100 ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವರು 100 ವರ್ಷ ಇರ್ತಾರೆ, ಕೆಲವರು ಜಾಸ್ತಿ ಇರ್ತಾರೆ. ಯುದ್ಧ ಮಾಡಿದ, ಬಲ ಕುಂದಿತು, ದುಃಖ ಆಯಿತು. ಇನ್ನೂ ಎಲ್ಲವನ್ನು ಕಳ್ಕೊಳ್ತಾ ಇದ್ದೇನೆ, ನನಗೆ ವೃದ್ಧಾಪ್ಯ ಬೇರೆ, ಇನ್ನು ನನ್ನನ್ನು, ನನ್ನ ಮನೆ, ನನ್ನ ಸಂಪತ್ತು, ನನ್ನ ಹೆಂಡತಿ, ಮಕ್ಕಳು ಇವ್ರನ್ನೆಲ್ಲ ಹೇಗೆ ಕಾಪಾಡೋದು ಅಂತ ಚಿಂತೆ ಶುರುವಾಯಿತು. ಮನುಷ್ಯ ಯಾವಾಗಲೂ ಚಿಂತೆಯೇ, ಯಾವಾಗಲೂ ಚಿಂತೆ ಇಲ್ಲದೆ ಇಲ್ಲೇ ಅನುಗಾಲವು ಚಿಂತೆ ಈ ಜೀವಕ್ಕೆ ಅಂತ ದಾಸರು ಹೇಳ್ತಾರಲ್ಲ. ಹಾಗೆ ಇವನು ಚಿಂತೆ ಮಾಡಲಿಕ್ಕೆ ಶುರು ಮಾಡಿದ. ನಾನೇ ಎಲ್ಲರನ್ನು ರಕ್ಷಣೆ ಮಾಡ್ತೇನೆ ಅನ್ನೋ ಅಹಂಕಾರ ಇದೆ ಮನುಷ್ಯನಿಗೆ. ಹಾಗಾಗಿ ನಮ್ಮನ್ನು ಕಾಯುವ ಪರಮಾತ್ಮ ಒಬ್ಬ ಇದ್ದಾನೆ, ಅವನನ್ನೇ ಅವಿಜ್ಞಾತ ಅಂತ ಹೇಳಿದ್ದು. ಅವನ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದಿದ್ದು ಕೂಡ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದಾನೆ ಅವನು. ಅಂತೂ ನಿಶ್ಚಿಂತೆಯಿಂದ ಇಷ್ಟು ದಿವಸ ಇದ್ದ. ಪಾಂಚಾಲ ದೇಶದ ಕಡೆಯಿಂದ ಸಾಕಷ್ಟು ಭೋಗ ಸಾಮಗ್ರಿ ಬರ್ತಾ ಇತ್ತು. ಸ್ತ್ರೀವಶನಾಗಿ ಎಲ್ಲವನ್ನು ಅನುಭವಿಸ್ತಾ ಇದ್ದ. ಮುಂದೆ ಈ ಭಯ ಬರುತ್ತೆ ಅಂತ ಆಲೋಚನೆಯೇ ಮಾಡಿರಲಿಲ್ಲ. ಸುಖವಾಗಿರುವಾಗ ಮನುಷ್ಯ ದುಃಖದ ಬಗ್ಗೆ ಆಲೋಚನೆ ಮಾಡುವುದೇ ಇಲ್ಲ, ಮರಣದ ಬಗ್ಗೆ ಆಲೋಚನೆ ಮಾಡೋದೇ ಇಲ್ಲ. ಒಂದಿಲ್ಲ ಒಂದು ದಿವಸ ಬಂದೇ ಬರುತ್ತೆ ಅದು. ಆದರೆ ಅದಕ್ಕಾಗಿ ಆಲೋಚನೆ ಯಾರೂ ಮಾಡೋದಿಲ್ಲ. ಸರಿ, ಈ ಚಂಡವೇಗನಿಗೆ ಕಾಲಾಭಿಮಾನಿಯಾಗಿರ್ತಕ್ಕಂಥ ಒಬ್ಬಳು ಜರೆ ಅಂತ ಮಗಳಿದ್ದಾಳೆ. ವೃದ್ಧಾಪ್ಯ ಜರೆ ಎಂಬ ಮಗಳಿದ್ದಾಳೆ. ಅವಳಿಗೆ ಮದುವೆ ಆಗಿಲ್ಲ ಇನ್ನು. ಅದಕ್ಕೋಸ್ಕರವಾಗಿ ಅವಳು ತನಗೆ ಒಬ್ಬ ವರ ಬೇಕು ಅಂತ ಹುಡುಕ್ತಾ ಸುತ್ತಾ ಇದ್ದಾಳೆ, ಎಲ್ಲಿ ತಾನು ಪ್ರವೇಶ ಮಾಡಬೇಕು ಅಂತ. ಎಲ್ಲಿ ಹೋದರೂ ಕೂಡ ಅವಳನ್ನು ಯಾರೂ ಒಪ್ಪುವುದಿಲ್ಲ. ಯಾಕೆಂದರೆ ವೃದ್ಧಾಪ್ಯ ಯಾರಿಗೆ ಬೇಕು ಹೇಳಿ? ಯಾರು ವೃದ್ಧಾಪ್ಯ ಬರಬೇಕು ಅಂತ ಇಷ್ಟಪಡೋದಿಲ್ಲ. ಅವ ಯಯಾತಿಯ ಮಗ ಮಾತ್ರ ಇಷ್ಟಪಟ್ಟದ್ದು ಅಲ್ವಾ? ಯಾರೂ ಬಯಸೋದಿಲ್ಲ. ಇವಳನ್ನು ಯಾರೂ ಒರೆಸೋದಿಲ್ಲ. ಸೌಂದರ್ಯ ಬೇರೆ ಇಲ್ಲ ಇವಳಿಗೆ. ಮತ್ತು ಇವಳು ಯಾರಿಗೂ ಬೇಡ. ಇವಳಿಂದಾಗಿಯೇ ಪೂರು ಎಂಬ ರಾಜರ್ಷಿ
ಅವನ ತಂದೆ ತುಷ್ಟನಾಗಿ ಅವನಿಗೆ ವರ ಕೊಟ್ಟ. ತಂದೆಗೋಸ್ಕರವಾಗಿ ತನ್ನ ಯೌವನವನ್ನು ಕೊಡ್ತಾನೆ, ಯಯಾತಿಗೋಸ್ಕರವಾಗಿ ತನ್ನ ಮಗನ ಯೌವನವನ್ನು ತೆಗೆದುಕೊಂಡು ಎಷ್ಟು ಸುಖ ಭೋಗಿಸ್ತಾನೆ. ಕೊನೆಗೆ ನಜಾತು ಕಾಮಾನಾಂ ಆವಾಗ ಪರಿಜ್ಞಾನವಾಗತ್ತೆ. ಬೆಂಕಿಗೆ ತುಪ್ಪ ಸುರಿದಷ್ಟು ಅದು ಜಾಜ್ವಲ್ಯಮಾನ ಉರಿತದ ಹೊರತು ಅದು ಯಾವತ್ತೂ ಉಪಶಮನವಾಗುವುದಿಲ್ಲ. ಇಂದ್ರಿಯ ಸುಖಾನುಭವ ಹಾಗೆ. ಈ ಜರೆ ಯಾರು ತನ್ನನ್ನು ವರಿಸ್ತಾ ಇಲ್ಲ, ಹುಡ್ಕೊಂಡು ಹೋಗ್ತಾ ಇದ್ದಾರೆ ವರನನ್ನು. ಒಂದು ಬಾರಿ ನಾರದರು ಸಿಕ್ಕಿದ್ರಂತೆ. ಅವರೇ ಹೇಳ್ತಾ ಇದ್ದಾರೆ, ನಾನು ಸಿಕ್ಕಿದೆ ಗ್ರಹಚಾರಕ್ಕೆ ಅವಳ ಕೈಗೆ, ನನ್ನನ್ನು ಮದುವೆಯಾಗುವಂತ ಗಂಟು ಬಿದ್ದವಳು. ನಾನು ನೈಷ್ಠಿಕ ಬ್ರಹ್ಮಚಾರಿ, ನಾನು ಆಗೋದಿಲ್ಲ ಅಂತ ಹೇಳಿದೆ. ತುಂಬ ಕೇಳಿಕೊಂಡ್ಳು. ನಾನು ಒಪ್ಪದೇ ಇದ್ದಾಗ ಕೋಪ ಬಂದು ಅವಳು ನನಗೆ ಶಾಪ ಕೊಟ್ಟಳು. ಮೈ ಸಂರಂಭ್ಯ ವಿಪುಲಂ ಅದಾಚ್ಛಾಪಂ ಸುದುಷ್ಪಹಂ ಸ್ಥಾತುಮರ್ಹಸಿ ನೈಕತ್ರ ಮದ್ಯಾಜ್ಞಾ ವಿಮುಖೋ ಮುನೆ, ಮದ್ಯಾಂಚ ವಿಮುಖೋ ಮುನೆ. ನನ್ನ ಪ್ರಾರ್ಥನೆ ತಿರಸ್ಕರಿಸಿದೆಯಲ್ಲ, ನಿನಗೆ ನನ್ನ ಶಾಪ ಏನು ಅಂದರೆ, ನೀನು ಯಾವತ್ತೂ ಒಂದು ಕಡೆ ಇರಬಾರ್ದು ಅಂತ, ಒಂದು ಕಡೆ ಸ್ಥಿರವಾಗಿ ನೀನು ಇರಬಾರ್ದು. ಹಾಗಾಗಿಯೇ ಅವಳ ಶಾಪದಿಂದಾಗಿ ನಾನು ಹೀಗೆ ತಿರುಗ್ತಾ ಇದ್ದೇನೆ. ಕೊನೆಗೆ ಯಾರೂ ಸಿಗಲಿಲ್ಲ. ನಾನು ಹೇಳಿದೆ ಅವಳಿಗೆ, ಈ ಯವನ ರಾಜ ಭಯ ಅಂತ ಇದ್ದಾನೆ, ಅವನ ಹೆಸರು ಭಯ ಅಂತ, ಅವನ ಬಳಿಗೆ ಹೋಗು, ಅವ ನಿನ್ನನ್ನು ಮದುವೆ ಆಗ್ತಾನೆ. ಆಗ ಇವಳು ಅವನ ಬಳಿಗೆ ಹೋಗ್ತಾಳೆ, ಅವನನ್ನು ಕೇಳ್ಕೊಳ್ತಾಳೆ. ಅವನ ಬಳಿಗೆ ಹೋಗಿ, ವೃಷಭಂ ಯವನಾನಾಂ ತ್ವಾಂ ರಣೇ ವೀರೇಪ್ಸಿತಂ ಪತಿಂ ಸಂಕಲ್ಪಸ್ಥೈ ಭೂತಾನಾಂ ಕೃತಕ್ಕಿರ ನರಿಷ್ಯತಿ. ನಾನು ನಿನ್ನನ್ನು ಪತಿಯಾಗುವಂತ ಕೇಳ್ಕೊಳ್ತಾ ಇದ್ದೇನೆ, ನಾನು ನಿನ್ನನ್ನು ಮೆಚ್ಚಿಕೊಂಡಿದ್ದೇನೆ, ನನ್ನನ್ನು ವಿವಾಹವಾಗು ಅಂತ. ಅವಳು ಆ ಥರ ಕೇಳ್ಕೊಂಡಿದ್ದಾಳೆ, ಇವನು ಒಪ್ಕೊಳ್ತಾನ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ವೇದವ್ಯಾಸರು, ದ್ವೌ ಇಮೌ ಅನುಶೋಚಂತಿ ಬಾಲೌ ಅಸದವಗ್ರಹೌ ಯೋ ಲೋಕಶಾಸ್ತ್ರೋಪನತಂ ನ ರಾತಿ ನತಿಚ್ಛತಿ. ಈ ಇಬ್ಬರು, ಒಬ್ಬ ಕೊಡಲ್ಲ, ಇನ್ನೊಬ್ಬ ಕೊಟ್ಟರು ತೆಗೆದುಕೊಳ್ಳಲ್ಲ. ಇಬ್ಬರು, ಇವರನ್ನು ಮೂಢರು ಅಂತ ಕರೀತಾರೆ. ಯಹ ಲೋಕಶಾಸ್ತ್ರೋಪನತಂ ನರಾತಿ. ಎಷ್ಟು ಬೇಡಿದರೂ, ಒಂದು ವಸ್ತುವನ್ನು ಎಷ್ಟು ಬೇಡಿದರೂ ಕೂಡ ಕೊಡದವ, ಕೊಟ್ಟರು ಬೇಡ ಅಂತ ಹೇಳುವ. ಒಬ್ಬ ಕೊಡಲಿಕ್ಕೆ ತಯಾರಿಲ್ಲ, ಇನ್ನೊಬ್ಬ ಕೊಟ್ಟರು ಬೇಡ ಅಂತಾನೆ. ಹಾಗೆ ಇವರಿಬ್ಬರು ಮೂಢರು ಅಂತ. ಅವರ ಬಗ್ಗೆ ತಿಳಿದವರು, ಅಯ್ಯೋ ಪಾಪ, ಏನು ಒಳ್ಳೆ ಅವಕಾಶ ಸಿಕ್ಕಿದೆ, ತಗೊಳ್ಬಾರ್ದಾ ಅಂತ ತಗೊಳ್ಳಿಕ್ಕೆ ನಿರಾಕರಿಸೋನ್ನ ಆಡ್ಕೊಳ್ತಾರೆ. ಕೊಡದೇ ಇದ್ದವನಿಗೆ, ಅವನಿಗೇನು ದಾಡಿ, ಕೊಡ್ಬೋದಲ್ಲ, ಬೇಕಾದಷ್ಟಿದೆ. ಇಬ್ಬರೂ ಆಡ್ಕೊಳ್ತಾರೆ. ಅವ್ರ ಬಗ್ಗೆ ಒಂಥರ ಅನುಕಂಪ. ಆದ್ದರಿಂದ ನಾನು ನಿನ್ನನ್ನು ಬಯಸ್ತಾ ಇದ್ದೀನಿ, ನೀ ನನ್ನನ್ನು ಸ್ವೀಕಾರ ಮಾಡು, ನನ್ನ ಮೇಲೆ ದಯೆ ತೋರು. ದಯೆ ತೋರುವುದು, ದೀನರಲ್ಲಿ ದಯೆ ತೋರುವುದೇ ಪುರುಷನ ಪರಮ ಕರ್ತವ್ಯ. ಆದ್ದರಿಂದ ನನ್ನನ್ನು ವಿವಾಹವಾಗು ಅಂತೆಲ್ಲ ಹೇಳ್ತಾಳೆ ಅವಳು. ಯವನ ರಾಜ ನಗ್ತಾನೆ. ನನಗೆ ಗೊತ್ತು, ನೀನು ಯಾರ ಪತಿ ಆಗ್ತಿ ಅಂತ ನನಗೆ ಗೊತ್ತು, ನಿನ್ನ ಪತಿ ಯಾರು ನನಗೆ ಗೊತ್ತು. ನೀನು ಯಾರಿಗೂ ಬೇಡಾದವಳು, ಯಾರೂ ನಿನ್ನನ್ನು ಸರ್ವಥಾ ಸ್ವಾಗತಿಸುವುದಿಲ್ಲ. ಯಾರು ಜರೆಯನ್ನು ಬಯಸ್ತಾರೆ? ಯಾರೂ ಬಯಸೋದಿಲ್ಲ. ಜರ ಮತ್ತು ಮರಣ ಇವೆರಡೂ ಯಾರೂ ಬಯಸಲ್ಲ. ಅದು ಮರಣಂತೂ ಯಾವಾಗ ಬರುತ್ತಂತ ಯಾರಿಗೂ ಗೊತ್ತಿಲ್ಲ, ಅದು ಬಹಳ ರಹಸ್ಯ ಅದು. ಹಾಗಾಗಿ ಯಾವಾಗ ಮರಣ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ಗೃಹೀತಯವ ಕೇಶೇಶು ತ್ಯುನಾ ಧರ್ಮಮಾಚರೇತ್. ಅಲ್ಲಿವರೆಗೆ ನಿರಂತರ ಧರ್ಮಾಚರಣೆ ಮಾಡ್ತಾ ಇರಬೇಕು. ಯಾವಾಗ ಮೃತ್ಯು ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ.
ಕೆಲವರು ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಬಂದಿರ್ತಾರೆ, ಇನ್ನೂ ನನಗೇನಾಗಲ್ಲ, 100 ವರ್ಷ ಆಯುಷ್ಯ ಗ್ಯಾರಂಟಿ ಅಂತ ಅಂದ್ಕೊಂಡು ಮನೆ ಬಂದು ಹೊಸ್ಲೇಡಿ ಬಿದ್ದು ಸತ್ತೋಗ್ತಾರೆ. ಅಂದರೆ ಆಯುಷ್ಯ ಮುಗಿದೋಗಿರುತ್ತೆ. ನಾವು ಅಂದ್ಕೊಳ್ಳೋದು ಅಯ್ಯೋ ಹೋಗದಿದ್ರೆ ಹಾಗಾಗ್ತಿರಲಿಲ್ಲ, ಇವತ್ತೊಂದು ದಿವಸ ಹೋಗದೆ ಮನೇಲಿ ಕೂತಿದ್ರೆ ಆಕ್ಸಿಡೆಂಟ್ ಆಗ್ತಿರಲಿಲ್ಲ, ಅಲ್ವಾ? ತಲೆ ಗಟ್ಟಿ ಇದ್ದರೆ ಎಲ್ಲಿಗೆ ಚಚ್ಕೊಂಡ್ರೂ ಏನೂ ಆಗಲ್ಲ. ನಾವು ಉಡುಪಿಯಲ್ಲಿ ಓದ್ತಾ ಇದ್ದಾಗ ಅಲ್ಲಿ ಬಡಗು ಮಾಳಿಗೆ ಆಚೆಯಿಂದ ಮೇಲಿಂದ ಒಬ್ಬ ಬಿದ್ದ, ತಲೆ ಕೆಳಗಾಗಿ ಬಿದ್ದು ಸತ್ತು ಹೋದ. ಯಾರಂದು ನಿಮ್ಗೆ ಗೊತ್ತಿದೆ. ಮುಂದೆ 15 ದಿವಸದಲ್ಲಿ ಇನ್ನೊಬ್ಬ ಅದೇ ತರಹ ಬಿದ್ದ, ಅವನಿಗೇನೂ ಆಗಲಿಲ್ಲ. ತಲೆ ಗಟ್ಟಿದ್ರೆ ಬಂಡೆಗೆ ಚಚ್ಚಿಕೊಂಡ್ರೂ ಏನೂ ಆಗಲ್ಲ. ಆ ಮೃತ್ಯು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅದು ಬಹಳ ಸೀಕ್ರೆಟ್. ನಿನ್ನ ಪತಿ ಯಾರು ನನಗೆ ಗೊತ್ತಿದೆ, ನೀನು ಯಾರಿಗೂ ಬೇಡಾದವಳು, ನಿನ್ನನ್ನು ಯಾರೂ ಸ್ವಾಗತ ಮಾಡೋದಿಲ್ಲ. ಆದ್ದರಿಂದ ನೀನೇನು ಮಾಡಬೇಕು ಅಂದರೆ, ಈ ಜನ ಇದ್ದಾರಲ್ಲ ಅವರು ಕರ್ಮವಶರಾಗಿ ಏನೇನೋ ಮಾಡ್ತಾ ಇದ್ದಾರೆ, ಆಗ ನೀನು ಗೊತ್ತಾಗದ ಹಾಗೆ ಅವರಲ್ಲೇ ಪ್ರವೇಶ ಮಾಡು. ಜರೆ ಯಾವ ಬರುತ್ತೆ ಹೇಳಿಕ್ಕೆ ಬರಲ್ಲ ಅಲ್ವಾ? ಜರೆ ಬರೋದು ಯಾವಾಗ ಸಾಮಾನ್ಯವಾಗಿ ಅಂದರೆ 70 ವರ್ಷ ಆದ ಮೇಲೆ. 70 ವರ್ಷದವರೆಗೆ ಮನುಷ್ಯನಿಗೆ ಯೌವನ. ಇವತ್ತು 70 ವರ್ಷ ಇರ್ತಾರಲ್ಲ ಗೊತ್ತಿಲ್ಲ. 70 ವರ್ಷವರೆಗೆ ಯೌವನ, ನಂತರ ವೃದ್ಧಾಪ್ಯ ಬರ್ಬೋದು, ಬರದೇನೇ ಇರ್ಬೋದು. ಕರ್ಮವಶರಾಗಿ ಈ ಭೂಲೋಕದಲ್ಲಿ ನಾನಾ ಜನರು ಹುಡ್ತಾರಲ್ಲ, ನೀನು ಗೊತ್ತಾಗದ ಹಾಗೆ, ಅವರಿಗೆ ಗೊತ್ತಾಗದ ಹಾಗೆ ಅವರೊಳಗೆ ಪ್ರವೇಶ ಮಾಡಿ ನೀನು ಅನುಭವಿಸು. ಆ ಜನರು ವೃದ್ಧಾಪ್ಯದಲ್ಲಿ ನಿನಗೆ ಭೋಗ್ಯರಾಗ್ತಾರೆ. ಈ ರೀತಿಯಲ್ಲಿ ಹೇಳ್ತಾನೆ ಅವನು. ಅವಳಿಗೆ ಇನ್ನೊಬ್ಬ ಸಹೋದರ ಪ್ರಜ್ವಾರ ಅಂತ, ಜ್ವರಾಭಿಮಾನಿ ದೇವತೆ ಅಂತ ಹೇಳ್ತಾರೆ. ಅವನಿಗೆ ಮಕ್ಕಳಿಲ್ಲ. ಪ್ರಜ್ವಾರ ಅವನು ಜ್ವರಾಭಿಮಾನಿ ದೇವತೆ. ಅವ ನನ್ನ ಸಹೋದರ ಅಂತ ಹೇಳ್ತಾನೆ ಅವನು. ಯಾರು? ಯವನ ರಾಜ. ನನ್ನ ಸಹೋದರ ಒಬ್ಬ ಇದ್ದಾನೆ, ಜ್ವರಾಭಿಮಾನಿ ದೇವ, ಅವನಿಗೆ ಮಕ್ಕಳಿಲ್ಲ. ನೀನು ಅವನನ್ನು ಮದುವೆಯಾದರೆ ನಿನಗೂ ಮಕ್ಕಳಾಗ್ಬೋದು, ಆಗ ನೀನು ಏನಾಗ್ತೀಯಾ, ನನಗೆ ತಂಗಿ ಆಗ್ತೀಯಾ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾನೆ. ಹೀಗೆ ಪುರಂಜನನ ಪಟ್ಟಣಕ್ಕೆ ಬರ್ತಾಳೆ ಜರೆ. ಬಂದು ಪ್ರವೇಶ ಮಾಡ್ತಾಳೆ. ಇವನಲ್ಲಿ ಪ್ರವೇಶ ಮಾಡಿಬಿಟ್ಟಿದ್ದಾಳೆ ಪುರಂಜನನೊಳಗೆ. ಯಾರಿಗೂ ತಿಳಿದ ಹಾಗೆ ಅವಳು ಭೋಗಿಸ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಯವನನ ಸೈನಿಕರು ಈ ಪಟ್ಟಣವನ್ನು ದಾಳಿ ಮಾಡ್ತಾರೆ. ಅವರ ಹೆಸರು ಆದಿ ವ್ಯಾಧಿ ಅಂತ. ಆದಿ ವ್ಯಾಧಿ. ಇವರು ನುಗ್ಗಿ ಪಟ್ಟಣವನ್ನು ಹಾಳು ಮಾಡ್ತಾರೆ. ಈಗಾಗಲೇ ಗಂಧರ್ವರ ದಾಳಿಯಾಗಿದೆ. ಜರೆಯ ಪ್ರವೇಶ ಆಗಿ ರಾಜ ದುರ್ಬಲನಾಗಿಬಿಟ್ಟಿದ್ದಾನೆ ಪುರಂಜನ. ವಯಸ್ಸಾಯಿತು, ಇನ್ಯಾರೂ ಆಧರಿಸಲ್ಲ. ಯಾವದ್ವಿತ್ತೋ ಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ. ಶಂಕರಾಚಾರ್ಯ ಮಾರ್ಮಿಕವಾಗಿ ಹೇಳ್ತಾರೆ, ಎಲ್ಲಿವರೆಗೆ ನಾವು ಹಣ ಸಂಪಾದನೆ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ನಮ್ಮ ಹತ್ರ ಜನ ಬರ್ತಾರೆ. ಹೆಂಡತಿ ಮಕ್ಕಳು ಕೂಡ ಅಲ್ವಾ? ಹಣ ಸಂಪಾದನೆ ಇಲ್ಲ ಅಂತಾದರೆ ಯಾರೂ ನಮ್ಮ ಬಳಿಗೆ ಬರೋದಿಲ್ಲ ಅಂತ. ಯಾರೂ ಬರೋದಿಲ್ಲ. ಎಲ್ಲ ಇದ್ದಾಗ ಬರ್ತಾರೆ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತು ಮೇಲಕ್ಕೆ ಎತ್ತುವರಯ್ಯ, ಕಾಡ ಬೆಳದಿಂಗಳು ಈ ಸಂಸಾರ ಅಂತ ಶ್ರೀಪಾದರಾಜರು ಹೇಳ್ತಾರೆ. ಎಲ್ಲ ನಮ್ಮ ಹತ್ರ ಇದೆ ಅಂದರೆ ಎಲ್ಲರೂ ಬರ್ತಾರೆ. ಏನೂ ಇಲ್ಲ ಅಂದರೆ ಯಾರೂ ಬರಲ್ಲ. ಇದ್ದಾಗ ಬರುವಂಥ ದೊಡ್ಡ ವಿಷಯ ಅಲ್ಲ, ಇಲ್ಲದೇ ಇದ್ದಾಗ ಅವನ ಬಳಿ ಹೋಗಬೇಕು. ವೃದ್ಧನಾದ ಯಾರೂ ಮಾತು ಕೇಳಲ್ಲ. ಇದು ಎಲ್ಲರ ಮನೆಯ ಕಥೆಯು ಹೀಗೆ. ನಾವೆಲ್ಲ ವೃದ್ಧರಾದ ಮೇಲೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ. ಅದು ಅವರ ದೋಷವೋ ನಮ್ಮ ದೋಷವೋ ನಮ್ಮನ್ನು ಆವರಿಸಿದ ಜರೆಯ ದೋಷವೋ ಗೊತ್ತಿಲ್ಲ.
ಅಲ್ವಾ? ಬಲ ಬೇರೆ ಇಲ್ಲ. ಎಲ್ಲ ಪರಿವಾರದವರು ಹಿಂದೆ ಭಾರಿ ಆದರಿಸ್ತಾ ಇದ್ದರು. ಏನು ಮರ್ಯಾದೆ! ಯಾರು ತಿರುಗಿ ನೋಡೋರಿಲ್ಲ. ಇದು ಜರೆಯ ಪ್ರಭಾವ. ಇನ್ನು ನನ್ನಷ್ಟಕ್ಕೆ ನಾನಾಗಿ ಸುಖವಾಗಿರೋಣ ಅಂದರೆ ಆ ಜರೆಯಿಂದಾಗಿ ವಿಷಯ ಭೋಗದಲ್ಲಿ ಏನು ರಸ ಇಲ್ಲ ಅಂತ ಕಾಣಿಸ್ಲಿಕ್ಕೆ ಶುರುವಾಯಿತು. ಈಗ ವೃದ್ಧಾಪ್ಯ ಬಂದ ಮೇಲೆ ಆದರೂ ವಿಷಯ ಸುಖವನ್ನು ಬಯಸ್ತಾ ಇದ್ದಾನೆ ಅವನು. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತದೆ ಎಂದು ಕೃಷ್ಣ ಹೇಳೋದಿಲ್ವ ಅಲ್ವಾ? ವಯಸ್ಸಾಯಿತು, ಹಲ್ಲಿಲ್ಲ, ಹಲ್ಲಿದ್ದರೆ ತಿನ್ಬೋದಿತ್ತು ಅಂತ ಹೇಳ್ತಾರೆ ನೋಡಿ. ಏನು ತಿನ್ನಬೇಕು ಅಂತ ತುಂಬ ಆಸೆ, ಆದರೆ ಶುಗರ್ ಜಾಸ್ತಿ ಆಗಿಬಿಟ್ಟಿದೆ, ತಿಂದರೆ ಕಾಯಿಲೆ ಜಾಸ್ತಿ ಆಗುತ್ತೆ. ಅಂದರೆ ಬೇಕಾಷ್ಟು ತಿಂದಿನೂ ತೃಪ್ತಿ ಇಲ್ಲ ಅಲ್ವಾ? ಕಾಯಿಲೆಗೆ ಹೆದರಿಗಿ ತಿನ್ನದೇ ಇರೋದು. ಇದು ಹೋಗುವುದಿಲ್ಲಂತೆ. ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅದು ಹೋಗುವುದಿಲ್ಲ ಅಂತ. ಹಾಗೆ ಇನ್ನೂ ಅವನಿಗೆ ವಿಷಯ ಭೋಗವನ್ನು ಅನುಭವಿಸಬೇಕು ಅಂತ ಆಸೆ ಇದೆ, ಆದರೆ ದೇಹದಲ್ಲಿ ಶಕ್ತಿ ಇಲ್ಲ. ಆದರೂ ವಿಷಯ ಸುಖವನ್ನೇ ಬಯಸ್ತಾನೆ. ಇನ್ನಾದರೂ ಪರಮಾತ್ಮನ ಜ್ಞಾನ ಗಳಿಸಬೇಕು ಅಂತ ಅವನಿಗೆ ಆಲೋಚನೆ ಬರಲೇ ಇಲ್ಲ. ಇನ್ನೂ ಹೆಂಡತಿ ಮಕ್ಕಳನ್ನು ಒಲಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಈ ಯವನರು ಮುತ್ತಿಗೆ ಹಾಕಿದರು. ಅವನ ಸಹೋದರ ಒಬ್ಬ ಇದ್ದಾನಲ್ಲ ಪ್ರಜ್ವಾರ, ಅವ ಇಡೀ ಪಟ್ಟಣವನ್ನು ಸುಡಲಿಕ್ಕೆ ಪ್ರಾರಂಭ ಮಾಡಿದಂತೆ. ಹಣ್ಣು ಮುದುಕನಾಗಿಬಿಟ್ಟಿದ್ದಾನೆ ಪುರಂಜನ. ಆ ಪ್ರಜ್ವಾರ ಜೊತೆಗೆ ಹೋರಾಟ ಮಾಡಬೇಕು. ಏನು ಹೋರಾಟ ಮಾಡ್ತಾನೆ? ಆಗೋದಿಲ್ಲ. ಇನ್ನು ನಾನು ಸಾಯ್ತೇನೆ, ನನ್ನ ಪತ್ನಿ ಪುತ್ರರ ಗತಿ ಏನು, ತಂದೆ ಗತಿ ಏನಂತ ಗೊತ್ತಿಲ್ಲ ಅಲ್ವಾ? ಇರುವಷ್ಟು ಕಾಲ ನಮ್ಮ ಜವಾಬ್ದಾರಿ ಇದೆ, ಆದರೆ ನಾವೇ ರಕ್ಷಣೆ ಮಾಡ್ತೀವಿ ಅನ್ನೋದು ನಮ್ಮ ಭ್ರಮೆ. ನಾವು ಎಲ್ಲಿರ್ತೀವಿ ರೀ? ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಪ್ರತಿಜ್ಞೆ ಮಾಡಿ ವಿವಾಹವಾಗ್ತೇವೆ. ಪತ್ನಿಯನ್ನು ಅವಳಿರೋ ತನಕ ನಾವು ಕಾಪಾಡ್ತೀವ? ಕೆಲವರಿಗೆ ಆ ಭಾಗ್ಯ ಇರ್ಬೋದು, ಆದರೆ ಪ್ರಕೃತಿ ಧರ್ಮ ಹಾಗಿಲ್ಲ. ಹಿಂದಿನ ಕಾಲದಲ್ಲಂತೂ ತುಂಬ ಅಂತರ ಇರ್ತಿತ್ತು ಗಂಡ ಹೆಂಡತಿಗೆ. ಹಾಗೆ ಗಂಡನೇ ಮೊದಲು ಹೋಗ್ತಾ ಇದ್ದ. ಹಾಗಾಗಿ ಪರಮಾತ್ಮ ಇದ್ದಾನೆ ಕಾಯಲಿಕ್ಕೆ. ನಾವು ಯಾರು? ನಾವು ಅಂದ್ಕೊಳ್ಳೋದು ಹಾಗೆ, ನಾನೇ ಎಲ್ಲ ಮಾಡೋದು, ನನ್ನಿಂದಲೇ ಎಲ್ಲ ಆಗೋದು. ಅಧಿಕಾರ ಇದ್ದವು ಭಾವಿಸೋದು ಹಾಗೆ, ನನ್ನಿಂದಲೇ ಎಲ್ಲ ಅಂತ. ನಾನು ಸತ್ತು ಹೋದರೆ ಪತ್ನಿ ಪುತ್ರರ ಗತಿ ಏನು? ಅಷ್ಟೊತ್ತಿಗೆ ಯವನ ರಾಜ ಭಯ, ಅವನು ಬೇರೆ ಬಂದುಬಿಟ್ಟ. ಅವ ಈ ಪುರಂಜನನ್ನು ಪಶುವನ್ನು ಎಳ್ಕೊಂಡು ಹೋಗಿಬಿಡ್ತಾನೆ. ಆಗ ಸರ್ಪ ಅವನ ಆಕ್ರಮಣವನ್ನು ಅವನನ್ನು ಎದುರಿಸ್ಲಿಕ್ಕೆ ಹೋಗಿ ಆಕ್ರಮಿಸಲಾರದೆ ಪಟ್ಟಣದಿಂದ ಹೊರಗೆ ಹೊರಟೋಗ್ಬಿಡತ್ತೆ. ಪ್ರಾಣವಾಯು ಹೋಯಿತು ಅಂತ ಅರ್ಥ. ಹೋರಾಟ ಮಾಡಿ 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 ಪುರಂಜನ ಕೊನೆಗೆ ಆ ಪ್ರಜ್ವಾರನ ಹೋರಾಟಕ್ಕೆ ಮಣಿದು ಹೊರಗೆ ಹೊರಟೋಗ್ಬಿಡ್ತಾನೆ. ಈ ಸರ್ಪವು ಏನು ಮಾಡಲಿಕ್ಕಾಗಲ್ಲ, ಅದು ಬಿಟ್ಟು ಹೋಗ್ಬಿಡತ್ತೆ. 5 ಹೆಡೆಯ ಸರ್ಪ. ಆಮೇಲೆ ಎಲ್ಲ ಪಟ್ಟಣವೇ ನೆಲ ಸಮ ಆಗೋಯ್ತು. ಆಗಲಾದರೂ ಇವನಿಗೆ ತನ್ನ ಸ್ನೇಹಿತನ ನೆನಪಾಯಿತಾ? ಇಲ್ಲ. ಅಂತ್ಯಕಾಲದಲ್ಲಿಯೂ ಯಾರಿಗೂ ಭಗವಂತನ ಸ್ಮರಣೆ ಬರಲ್ಲ. ಅಂತ್ಯಕಾಲದಲ್ಲಿ ಪರಮಾತ್ಮನ ನೋಡ್ತಾ ಪ್ರಾಣ ಬಿಡ್ತಾರೆ ಭೀಷ್ಮರು. ಅಂತಹ ಸೌಭಾಗ್ಯ ಯಾರಿಗಿದೆ? ಎಲ್ಲರಿಗೂ ಹಾಗೆ ಪರಮಾತ್ಮನ ಸ್ಮರಣೆ ಬರಲ್ಲ. ಆಗ ನೆನಪಾಗಲಿಲ್ಲ, ಅವಿಜ್ಞಾತನ ನೆನಪಾಗಲಿಲ್ಲ. ನೆನೆದದ್ದು ಯಾರನ್ನು? ಪುರಂಜನಿಯನ್ನೇ ನೆನೆದ. ಎಷ್ಟೆಂದ ಹೆಂಡತಿ ಅಲ್ವಾ, ಅವಳಾದರೂ ರಕ್ಷಣೆ ಮಾಡ್ತಾಳೇನೋ ಅಂತ. ಯಾರು ಬರಲ್ಲ ರೀ. ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥವು ಕಿಂಚಬಾರದು, ಮುಂಚೆ ಮಾಡಿರಿ ಧರ್ಮವ. ಈ ಒಂದು ಮಾತು ಜಯತೀರ್ಥಾಚಾರ್ಯರನ್ನು ವೈರಾಗ್ಯಕ್ಕೆ ತಳ್ಳಿತು. ಅವರೇ ಅವಧೂತರು, ವಿಷ್ಣುತೀರ್ಥರು. ಯಾರು ಹೆಲ್ಪ್ಲೆಸ್, ಯಾರೇನು ಮಾಡಲಿಕ್ಕಾಗೋದಿಲ್ಲ. ಹೆಂಡತಿ ಮಕ್ಕಳು, ಡಾಕ್ಟ್ರು, ಯಾರೇನು ಮಾಡಲಿಕ್ಕಾಗೋದಿಲ್ಲ. ಅವರೆಲ್ಲ ನೋಡ್ತಾ ಇರ್ತಾರೆ ಅಷ್ಟೇ. ಪುರಂಜನಿ ನೆನೆದ.
ಕೊನೆಯ ಕಾಲದಲ್ಲಿ ಯಾವುದನ್ನು ನೆನಪಿಸ್ಕೊಳ್ತಾನೋ ಅದೇ ಮುಂದಿನ ಜನ್ಮಕ್ಕೆ ಅದು ಪ್ರಿಪರೇಷನ್. ಮುಂದಿನ ಜನ್ಮ ಏನಾಗ್ತಾನಂದರೆ ಸಾಯುವಾಗ ಏನು ನೆನೆಸ್ಕೊಳ್ತಾನೆ ಅದು. ಕೊನೆಯ ಕಾಲಕ್ಕೆ ಪುರಂಜನಿಯನ್ನೇ ನೆನಪಿಸ್ಕೊಂಡು ಪ್ರಾಣ ಬಿಡ್ತಾನೆ. ಪುನರ್ಜನ್ಮ ಬಂತು, ನರಕಕ್ಕೆ ಹೋದ, ನಾನಾ ಪೀಡೆಗಳನ್ನು ಅನುಭವಿಸಿದ ನರಕದಲ್ಲಿ. ಅಷ್ಟು ಪಾಪ ಸಾಧನೆ ಮಾಡಿಬಿಟ್ಟಿದ್ದಾನೆ ಅವನು. ಅನುಭವಿಸಿ ಮತ್ತೆ ಮುಂದಿನ ಜನ್ಮದಲ್ಲಿ ವಿದರ್ಭ ರಾಜನ ಮಗಳಾಗಿ ಹುಟ್ಟುತ್ತಾನೆ. ಸ್ತ್ರೀ ಜನ್ಮ. ಪುರುಷನಿಗೆ ಸ್ತ್ರೀ ಜನ್ಮ ಇಲ್ಲ, ಅದು ಯಾವುದೋ ಒಂದು ನಿಮಿತ್ತ ಮೂಲಕವಾಗಿ ಬರುತ್ತೆ ಅಂತ ಹೇಳ್ತಾರೆ. ಅಂತೂ ಸ್ತ್ರೀಯಾಗಿ ಹುಟ್ಟುತ್ತಾನೆ. ಅವಳನ್ನೇ ನೆನೆಸ್ತಾ ಪ್ರಾಣ ಬಿಟ್ಟಿದ್ದಾನೆ. ಪ್ರಾಣ ಬಿಟ್ಟ ಮೇಲೆ ನರಕಕ್ಕೆ ಹೋದ. ಆ ನರಕದಲ್ಲಿ ಯಜ್ಞ ಪಶುಗಳಲ್ಲ, ತಮ್ಮ ಯಜ್ಞ ಪಶವಃ ಅನೇನ ಸಂಜ್ಞಪ್ತಾ ಯೇ ಅದಯಾಳುನ ಕುಠಾರೈ ಚಿಚ್ಚಿದು ಕ್ರುದ್ಧಾ ಸ್ಮರಂತೋ ವಯಸ್ಸ ಸಂತುತತ್ತು. ಯಾವ ಆ ಯಜ್ಞ ಪಶುಗಳನ್ನು ಇವನು ಹಿಂಸೆ ಮಾಡಿ ಕೊಂದಿದ್ದ, ಅವೆಲ್ಲ ನರಕದಲ್ಲಿ ಕಡಿತಾ ಇವೆ ಅಂತವನನ್ನು. ಅಂತಹ ನರಕದಲ್ಲಿ ಬಹಳ ಕಾಲ ಇದ್ದ. ಪಾಪ ಎಷ್ಟಿರುತ್ತೆ ಅಷ್ಟು ಕಾಲ ಅಲ್ಲಿ ಬ್ಯಾಲೆನ್ಸ್ ಕರಬೇಕಲ್ಲ. ತುಂಬ ಪಾಪ ಮಾಡಿದ್ರಿಂದ ತುಂಬ ಸಮಯ ಅವನು ಆ ನರಕದಲ್ಲಿ ನಾನಾ ದುಃಖದಲ್ಲಿ ಮುಳುಗಿದ. ಆ ಸ್ತ್ರೀ ಸಂಘ ದೋಷದಿಂದ ಹರಿಯ ಸ್ಮರಣೆಯನ್ನು ಮಾಡಲೇ ಇಲ್ಲ ಜೀವನದಲ್ಲಿ. ಹಾಗಾಗಿ ನರಕದ ನಾನಾ ಪೀಡೆಗಳನ್ನು ಅನುಭವಿಸಿದ. ಪ್ರಾಣೋತ್ಕ್ರಮಣ ಕಾಲದಲ್ಲಿ ಆ ಪುರಂಜನಿಯನ್ನು ನೆನಪಿಸ್ಕೊಂಡಿದ್ನಲ್ಲ, ಹಾಗಾಗಿ ಮುಂದಿನ ಜನ್ಮದಲ್ಲಿ ಅನಂತರಂ ವಿದರ್ಭಸ್ಯ ರಾಜಸಿಂಹಸ್ಯ ವೇಶ್ಮನಿ, ವಿದರ್ಭರಾಜನ ಅರಮನೆಯಲ್ಲಿ ವಿದರ್ಭನ ಮಗಳಾಗಿ ವೈದರ್ಭಿಯಾಗಿ ಸುಂದರ ಸ್ತ್ರೀಯಾಗಿ ಹುಟ್ಟುತ್ತಾನೆ. ಆಮೇಲೆ ಅವನು ಪಾಂಡ್ಯರಾಜ ಮಲಯಧ್ವಜ ಅಂತ ಅವನನ್ನು ಇವಳು ಮದುವೆ ಆಗ್ತಾಳೆ, ವೈದರ್ಭಿ. ಆ ಮಲಯಧ್ವಜನಿಂದ ಇವಳು 7 ಮಂದಿ ಮಕ್ಕಳನ್ನು ಪಡಿತಾಳೆ. ಅವರೆಲ್ಲ ಮುಂದೆ ದ್ರವಿಡ ರಾಜ್ಯಕ್ಕೆ ಅಧಿಪತಿಗಳಾಗ್ತಾರೆ. ಆ 7 ಮಂದಿ ರಾಜರಲ್ಲಿ ಪ್ರತಿಯೊಬ್ಬನಿಗೂ 10 ಕೋಟಿ ಮೊಮ್ಮಕ್ಕಳು ಹುಡ್ತಾರಂತೆ. ಅವರೇ ಮುಂದೆ ಮನ್ವಂತರ ಪೂರ್ತಿ ಈ ಭೂಮಿಯನ್ನು ಅನುಭವಿಸ್ತಾರೆ. ಆ ಮಲಧ್ವಜನ ಮಗಳು ತುಂಬ ವೃತ ಮಾಡ್ತಾ ಇದ್ಲಂತೆ. ಅವಳನ್ನು ಅಗಸ್ತ್ಯ ಮುನಿ ಮದುವೆ ಆಗ್ತಾರಂತೆ. ಅವಳಲ್ಲಿ ದೃಢಚ್ಯುತ ಎಂಬ ಮಗ ಹುಡ್ತಾನೆ. ಅವನ ಮಗ ಯುಧ್ಮವಾಹ ಅಂತೆಲ್ಲ ಕಥೆ ಬರುತ್ತೆ. ಈ ಮಲಯಧ್ವಜ ಯಾರು ಅಂದರೆ ಅವಳೇ ಆ ಪುರಂಜನ ಸತ್ತು ಸ್ತ್ರೀಯಾಗಿ ಹುಟ್ಟಿದ್ದಾನೆ. ಪುರಂಜನಿ ಅವಳು ಮಲಧ್ವಜನಾಗಿ ಜನಿಸಿದ್ದಾಳೆ. ಅದು ಸ್ತ್ರೀಯರು ಗಂಡಸರಾಗಿ ಹುಟ್ಟುತ್ತಾರೆ, ಅದು ಶಾಶ್ವತ ಅಲ್ಲದು, ಅದು ಯಾವುದೋ ಒಂದು ನಿಮಿತ್ತವಾಗಿ ಹುಟ್ಟುತ್ತಾರೆ. ಹಾಂ, ಆಯಿತಾ? ಹೀಗೆ ಅವಳು ತುಂಬ ಒಳ್ಳೆಯ ಹುಡುಗಿ, ತುಂಬ ಸಾಧನೆ ಮಾಡಿದವಳು. ಅಂತಹ ಆ ಪುರಂಜನಿ ಮಲಯಧ್ವಜನಾಗಿ ಹುಟ್ಟುತ್ತಾನೆ. ಆ ಮಲಯಧ್ವಜನನ್ನು ಇವಳು ಅಂದರೆ ಯಾರು? ಪುರಂಜನ ಏನು ವೈದರ್ಭಿಯಾಗಿ ಹುಟ್ಟಿದ್ದಾನೆ. ಅವರಿಬ್ಬರು ಮದುವೆ ಆಗ್ತಾರೆ. ಹೀಗೆ ಅದೆಲ್ಲ ಪ್ರಾರಬ್ಧ ಕರ್ಮವಶಾತ್ ಆ ಜನ್ಮ ಬರುವಂಥದ್ದು. ಸ್ತ್ರೀಯರಿಗೆ ಪುರುಷ ಜನ್ಮ, ಪುರುಷರಿಗೆ ಸ್ತ್ರೀ ಜನ್ಮ ಬರುವಂಥದ್ದು ಅದು ಹೀಗೆ ಯಾವುದೋ ಒಂದು ನಿಮಿತ್ತವಾಗಿ ಬರುವಂಥದ್ದು. ಮಲಯಧ್ವಜ
ತನ್ನ ಮಡದಿಯಾಗಿರತಕ್ಕಂತಹ ವೈದರ್ಭಿಯೊಂದಿಗೆ ಸಂಸಾರ ಮಾಡಿ ಮಕ್ಕಳನ್ನು ಪಡೆದು ಮುಂದೆ ತನ್ನ ಮಕ್ಕಳಿಗೆ ಭೂಮಿಯನ್ನು ಕೊಟ್ಟು ಕೃಷ್ಣನನ್ನು ಆರಾಧನೆ ಮಾಡಬೇಕು ಅಂತ ಮಲಯ ಪರ್ವತಕ್ಕೆ ಹೊರಟು ಹೋಗಿಬಿಡ್ತಾನೆ. ಹೀಗೆ ಪುರಂಜನಿಯರ ಕಥೆಯನ್ನು ನಾರದರು ಹೇಳ್ತಾರೆ. ಮುಂದೆ ಅವರಿಬ್ಬರು ಭಗವಂತನನ್ನು ಧ್ಯಾನಿಸ್ತಾರೆ. 100 ವರ್ಷ ಭಗವಂತನಲ್ಲಿ ಆಸಕ್ತರಾಗಿ ಸಾಧನೆ ಮಾಡ್ತಾರೆ. ಆ ವೈದರ್ಭಿ ಅಂದರೆ ಹಿಂದಿನ ಜನ್ಮದಲ್ಲಿ ಪುರಂಜನ ತನ್ನ ಪತಿಯಲ್ಲಿಯೇ ಪರದೇವತೆಯನ್ನು ಉಪಾಸನೆ ಮಾಡ್ತಾ ಪತಿಯನ್ನೇ ಸೇವೆ ಮಾಡ್ತಾ ವಿಷಯ ಭೋಗಗಳನ್ನು ತೊರೆದು ಬಿಡ್ತಾಳೆ. ನಾರು ಮಡಿ ಉಟ್ಕೊಂಡು ವ್ರತಾಚರಣೆ ಮಾಡ್ತಾಳೆ. ಹಾಗೆ ಅವರಿಬ್ಬರು ಸಂಸಾರವನ್ನು ಮಾಡ್ತಾ ಮುಂದೆ ಅವರಿಬ್ಬರು ಆ ಜನ್ಮವನ್ನು ಕಳೆದುಕೊಳ್ತಾರೆ. ಹೀಗೆ ಪುರಂಜನನ ಕಥೆಯನ್ನು ಹೇಳ್ತಾ ನಾರದರು ಆ ಪುರಂಜನ ಯಾವ ರೀತಿಯಾಗಿ ಹೀಗೆ ತನ್ನ ಜನ್ಮವನ್ನು ಹಾಳು ಮಾಡಿಕೊಂಡು ಕಾಮ್ಯಕರ್ಮವನ್ನು ಮಾಡಿ ಹಾಗೆ ನೀನು ಕಾಮ್ಯಕರ್ಮದಲ್ಲಿ ಆಸಕ್ತನಾಗಿದ್ದೀಯಾ, ಅದನ್ನು ಬಿಟ್ಟುಬಿಡು ಅಂತ ಉಪದೇಶ ಮಾಡ್ತಾ ಇದ್ದಾರೆ. ಆ ವೈದರ್ಭಿ ತನ್ನ ಗಂಡನಾಗಿರ್ತಕ್ಕಂತಹ ಮಲಯಧ್ವಜನ ಕಳೆದುಕೊಳ್ತಾಳೆ. ಮಲಯಧ್ವಜ ಸತ್ತ ಮೇಲೆ ಆ ವೈದರ್ಭಿ ವಿಲಾಪ ಮಾಡ್ತಾಳೆ. ಮುಂದೆ ಅವನ ಚಿತೆಯಲ್ಲಿ ಅವಳು ಸಹಗಮನವನ್ನು ಮಾಡಿಕೊಡ್ತಾಳೆ. ಆಗ ಹಳೆಯ ಸ್ನೇಹಿತ ಬರ್ತಾನಂತೆ, ಅವಿಜ್ಞಾತ ಸ್ನೇಹಿತ. ಆಕೆಗೆ ಸಮಾಧಾನ ಮಾಡ್ತಾನೆ, ಮಧುರವಾದ ಮಾತಿನ ಸಮಾಧಾನ ಮಾಡ್ತಾನೆ. ಕಾತ್ವಂ ಕಸ್ಯಾಸಿಕೋ ವಾಯಂ ಶಯಾನೋ ಯಸ್ಸ ಶೋಚಿಸಿ ಜಾನಾಸಿ ಕಿಂ ಸಖಾಯಂ ಮಾಂ ಏನಾಗ್ರೇ ವಿಚಚರ್ಚಥ. ಈಗ ಮಲಯಧ್ವಜ ಅಂದರೆ ಹಿಂದಿನ ಪುರಂಜನಿ ಸತ್ತೋಗಿದ್ದಾಳೆ. ಈ ವೈದರ್ಭಿ ನೀನು ಯಾರ ಮಗಳು, ನೀನು ಶೋಕಿಸ್ತಾ ಇದೆಯಲ್ಲ, ಆ ವ್ಯಕ್ತಿ ಯಾರು ನಿನಗೆ ಗೊತ್ತಾ? ಹಿಂದಿನ ಜನ್ಮದಲ್ಲಿ ನೀನು ಯಾರ ಜೊತೆ ಓಡಾಡ್ತಾ ಇದ್ದಿ ಅವರೇ ನಿನ್ನ ಗೆಳೆಯನಾಗಿ ನಾನಿದ್ದೆ. ಅದು ನಿನಗೆ ಯಾವತ್ತಾದರೂ ಗೊತ್ತಿದೆಯಾ, ನೆನಪಿದೆಯಾ? ಅವಿಜ್ಞಾತ ಅಂತ ಗೆಳೆಯನಿದ್ದ. ಆ ಗೆಳೆಯ ಅವನನ್ನು ನೀನು ಬಿಟ್ಟು ನೀನು ಒಬ್ಬನೇ ಈ ಭೂಮಿಯಲ್ಲಿ ಸುಖಭೋಗದಲ್ಲಿ ಆಸಕ್ತನಾಗಿ ತಕ್ಕ ಸ್ಥಾನವನ್ನು ಹುಡುಕ್ತಾ ಹೋದಿ. ಆದರೆ ನಾನು ಮತ್ತು ನೀನು ನಾವಿಬ್ಬರು ಯಾರು? ನಾವು ಮಾನಸ ಸರೋವರದಲ್ಲಿ ವಿಹಾರ ಮಾಡ್ತಕ್ಕಂತಹ ಹಂಸ ಪಕ್ಷಿಗಳು ಅಂತ ನೆನಪಿಸ್ತಾ, ನಾವಿಬ್ಬರು ಸಾವಿರಾರು ವರ್ಷ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ವಿಹಾರ ಮಾಡ್ತಾ ಇದ್ವಿ ಅಂತ ಆ ವಿಚಾರವನ್ನೆಲ್ಲ ಹೇಳ್ತಾನೆ. ಹೀಗೆ ನಾರದರು ಆ ಪ್ರಾಚೀನ ಬರಿಹಿಗೆ ಈ ಪುರಂಜನನ ಒಂದು ವೃತ್ತಾಂತವನ್ನು ತಿಳಿಸ್ತಾ, ಈ ಪುರಂಜನ ಯಾರು? ಇದೆಲ್ಲ ಕಾಲ್ಪನಿಕವಾದ ಕಥೆ ಆದರೂ ಕೂಡ ಇದೆಲ್ಲ ವಾಸ್ತವವಾಗಿ ನಮ್ಮ ಚರಿತ್ರೆ. ಇದು ಅದನ್ನು ಈ ಒಂದು ದೃಷ್ಟಾಂತದ ಮೂಲಕವಾಗಿ, ಈ ಒಂದು ರೂಪಕದ ಮೂಲಕವಾಗಿ ಕಥೆಯನ್ನು ಹೇಳುವ ಮೂಲಕ ನೋಡಿ, ಆ ಪುರಂಜನಿಗೆ ಎಂತಹ ಸ್ಥಿತಿ ಬಂತು, ನಿನಗೂ ಅಂತಹ ಸ್ಥಿತಿ ಬರುತ್ತೆ. ಆದ್ದರಿಂದ ಇನ್ನಾದರೂ ನೀನು ಇಂತಹ ನಿಷಿದ್ಧ ಕಾಮ್ಯಕರ್ಮವನ್ನು ಬಿಡು. ಹಾಗೆಯೇ ನೇರವಾಗಿ ಉಪದೇಶ ಮಾಡಿದರೆ ಅದು ಹೋಗಲ್ಲ. ಅದಕ್ಕೆ ಸರಿಯಾದ ರೂಪಗಳನ್ನು ಕೊಟ್ಟು ಹೇಳಬೇಕು. ಈ ಸಂಸಾರ ತುಂಬ ಭಯಾನಕ, ಇದರ ದುಃಖವೇ ತುಂಬಿದೆ ಅಂತ ಹಾಗೆ ಹೇಳಿಬಿಟ್ರೆ ಏನು ಹಾಗೆ ನಮ್ಗೆ ಅನಿಸ್ತಾ ಇಲ್ಲ, ನಾವು ಚೆನ್ನಾಗಿದ್ದೀವಿ, ನಮಗೇನು ಕಷ್ಟ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಮಹಾಭಾರತ ರೂಪಕ ಕೊಟ್ಟು ಹೇಳುತ್ತದೆ, ಈ ಸಂಸಾರ ಅನ್ನೋದು ಒಂದು ಗುಂಡಾರಣ್ಯ, ಒಂದು ಭಯಂಕರವಾದ ಅರಣ್ಯ. ಈ ಅರಣ್ಯದಲ್ಲಿ ದಾರಿ ತಪ್ಪಿಸಿಕೊಂಡು ಒಬ್ಬ ದಾರಿ ಓಡಿ ಹೋಗ್ತಾ ಇದ್ದಾನೆ. ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ತಾನು ಎಲ್ಲಿಗೆ ಹೋಗಬೇಕಾಗಿತ್ತು ಆ ಗುರಿ ಗೊತ್ತಾಗದೆ ಸುಮ್ಮನೆ ಓಡ್ತಾ ಇದ್ದಾನೆ. ಓಡ್ತಾ ಇರುವಾಗ ಒಂದು ಅವನನ್ನು ಹುಲಿ ಬೆನ್ನಟ್ಕೊಂಡು ಬರ್ತದೆ.
ಆ ಹುಲಿ ಬೆನ್ನಟ್ಕೊಂಡು ಬಂತು ಅಂತ ಓಡ್ತಾ ಓಡ್ತಾ ಹೋಗಿ ಒಂದು ಹಾಳು ಬಾವಿ, ಅದರಲ್ಲಿ ನೀರಿಲ್ಲ, ಬರೀ ಗಿಡಗಂಟೆ ಬೆಳ್ಕೊಂಡಿದ್ದಾವೆ. ಅದರಲ್ಲಿ ಬಿದ್ದು ಆ ಗಿಡಗಂಟೆಗಳೇ ನೇತಾಡ್ತಾ ತಲೆ ಕೆಳಗಾಗಿ ನೇತಾಡ್ತಾ ಇದ್ದಾನೆ. ಕೆಳಗಾದರೆ ಹಾರ್ಕೊಳ್ಳೋಣ ಅಂದರೆ ಅಲ್ಲಿ ಒಂದು ಹೆಬ್ಬಾವಿದೆ. ಆ ಹೆಬ್ಬಾವು ಬುಸುಗುಡ್ತಾ ಇವನ ಕಡೆ ಬರ್ತಾ ಇದೆ. ಮೇಲೆ ಆ ಬಾವಿಯಲ್ಲಿ ಹೆಬ್ಬುರಿ ಇಣುಕಿ ನೋಡ್ತಾ ಇದೆ. ಮೇಲೆ ಬಂದರೆ ನಾನು ತಿಂತೇನೆ ಅಂತ, ಕೆಳಗೆ ಬಂದರೆ ನಾನು ನಿನ್ನನ್ನು ನುಂಗಿ ಹಾಕ್ತೇನೆ ಅಂತದು. ಆಗ ಇವ ಏನು ಮಾಡಬೇಕು? ಮೇಲೆ ಬರಲಿಕ್ಕಾಗಲ್ಲ, ಬಂದರೂ ಹುಲಿ ಸಾಯಿಸತ್ತೆ. ಇನ್ನು ಕೆಳಗೆ ಹಾರ್ಕೊಂಬಿಡೋಣ ಅಂದರೆ ಅಲ್ಲಿ ಹೆಬ್ಬಾವಿದೆ. ಬೇಡಪ್ಪ ಇಲ್ಲೇ ಇರೋಣ, ಚೆನ್ನಾಗಿದೆ. ತಲೆ ಕೆಳಗಾಗಿ ನೇತಾಡ್ತಾ ಇದ್ದಾನೆ. ಅಲ್ಲಿ ಒಂದು ಜೇನು ಹುಟ್ಟಿತ್ತಂತೆ. ಇವ ಬಿದ್ದ ರಭಸಕ್ಕೆ ಆ ಜೇನುಗಳೆಲ್ಲ ಹಾರೆಲ್ಲ ಅವನಿಗೆ ಕಚ್ಚಲಿಕ್ಕೆ ಶುರು ಮಾಡಿದ್ದು. ಆ ಜೇನು ಹುಟ್ಟು ಒಡೆದಿದೆ, ಅದರಿಂದ ಹನಿ ಹನಿಯಾಗಿ ಜೇನುತುಪ್ಪ ಬೀಳ್ತಾ ಇದೆ. ತಲೆ ಕೆಳಗಾಗಿದ್ದಾನೆ, ಬಾಯಲ್ಲಿ ಹನಿ ಹನಿ ಆ ಜೇನುತುಪ್ಪ ಬೀಳ್ತಾ ಇದೆ. ಆಹಾ, ಎಷ್ಟು ಚೆನ್ನಾಗಿದೆ ಜೇನುತುಪ್ಪ ಅಂತ ಆ ಜೇನನ್ನು ಸವಿತಾ ಆ ಒಂದು ತನ್ನ ಪರಿಸ್ಥಿತಿ, ಅವನು ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅದನ್ನು ಮರೆತೇ ಬಿಡ್ತಾನೆ. ಹೀಗೆ ಚಿತ್ರಣ ಮಾಡುತ್ತೆ ಮಹಾಭಾರತ. ಹಾಗೇ ನಾವು ಎಲ್ಲಿಂದಲೋ ಹೊರಟಿದ್ದೇವೆ. ಈ ಸಂಸಾರ ಸಾಗರ ಅಂತ ಒಂದು ಕಡೆ ಹೇಳ್ತಾರೆ, ದೊಡ್ಡ ಅರಣ್ಯ ಅಂತ ಹೇಳ್ತಾರೆ. ಆ ಅರಣ್ಯದಲ್ಲಿ, ಸಂಸಾರವೆಂಬ ಅರಣ್ಯದಲ್ಲಿ ಓಡ್ತಾ ಇವನಿಗೆ ದಾರಿ ಗೊತ್ತಾಗ್ತಲ್ಲ ಎಲ್ಲಿ ಹೋಗಬೇಕು ಅಂತ. ಅಷ್ಟೊತ್ತಿಗೆ ಹೆಬ್ಬುಲಿ ಬೆನ್ನಟ್ಕೊಂಡು ಬರ್ತದೆ. ಅದು ಬಿಡುವುದಿಲ್ಲ. ಅದು ಯಾವ ಹೆಬ್ಬುಲಿ? ವೃದ್ಧಾಪ್ಯ ಎಂಬ ಜರೆ ಎಂಬ ಹೆಬ್ಬುಲಿ ಬೆನ್ನಟ್ಕೊಂಡು ಬರುತ್ತೆ. ಅದು ಬಿಡುವುದಿಲ್ಲ. ಅದು ಯಾರು ವೃದ್ಧರಾಗದೆ ಇದ್ದದ್ದಿಲ್ಲ. ವೃದ್ಧಾಪ್ಯ ಬಂದೇ ಬರುತ್ತೆ. ಜರಾಮರಣಗಳು ಸಹಜ ಪ್ರತಿಯೊಬ್ಬ ಮನುಷ್ಯನಿಗೂ. ಜರೆ ಬರುವ ಮೊದಲೇ ಕೆಲವು ಪುಣ್ಯಾತ್ಮರು ಹೋಗಿಬಿಡ್ತಾರೆ. ಅವ್ರಿಗೆ ಜನ್ಮ ಮರಣ ಎರಡೇ. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ವೃದ್ಧಾಪ್ಯದ ಅನುಭವವೇ ಆಗೋದಿಲ್ಲ. ಆದರೆ ಒಂದು ಸಂಗತಿ, ಈಗ ಹುಡುಗರು 30 ವರ್ಷಕ್ಕೆ ಮುದುಕರಾಗಿಬಿಡ್ತಾರೆ. ಇನ್ನೂ ಕಾಲೇಜಿಗೆ ಬರ್ತಾ ಮಕ್ಕಳೇ ತಲೆಯಲ್ಲಿ ಕೂದಲೆಲ್ಲ ಬೆಳಗಾಗೋಗಿರ್ತದೆ. ಏನಂತ ಚಿಂತೆ ಇರ್ತದೆ ಗೊತ್ತಿಲ್ಲ ಅವರಿಗೆ. ಹಾಂ, ಹಾಗೆ ವೃದ್ಧಾಪ್ಯವಿಲ್ಲದೆ ಜೀವನ ಮುಗಿಸೋರು ಪುಣ್ಯವಂತರವರು. ವೃದ್ಧಾಪ್ಯದ ಅನುಭವ ಆಗೋದಿಲ್ಲ, ನಡಿಲಿಕ್ಕಾಗಲ್ಲ, ಕಾಲಲ್ಲಿ ಶಕ್ತಿ ಇರೋದಿಲ್ಲ, ಹಲ್ಲೆಲ್ಲ ಬಿದ್ದು ಹೋಗಿರ್ತವೆ, ರುಚಿಯಾದ ಕುರುಕುರು ತಿಂಡಿ ತಿನ್ನೋ ಹಾಗಿಲ್ಲ, ರುಚಿಯಾದನ್ನು ಸಿಹಿಯಾದನ್ನು ತಿನ್ನೋ ಹೋಗಿಲ್ಲ, ಕಾಯಿಲೆ ಬಂದಿರುತ್ತೆ. ಹೆಂಡತಿ ಮಕ್ಕಳು ಮಾತು ಕೇಳಲ್ಲ, ರೋಗಗಳು ಆವರಿಸಿರ್ತವೆ. ಯಾರಿಗೂ ಬೇಡ ವೃದ್ಧಾಪ್ಯ. ಆ ವೃದ್ಧನನ್ನು ನೋಡಿ ಸಿದ್ಧಾರ್ಥ ವೈರಾಗ್ಯ ಬಂದು ಹೊಂದ್ಬಿಡ್ತಾನೆ, ಗೌತಮ ಬುದ್ಧ. ವೃದ್ಧನ ನೋಡಿ ಅಂತಹ ವೃದ್ಧಾಪ್ಯ ಏನಿದು ಅಂತ ಕೇಳ್ತಾನೆ ಅವನು. ಅರಮನೆಯಲ್ಲಿ ನಿಂತವ್ರು ನೋಡೇ ಇಲ್ಲ ಅಂತ. ಅಂತಹ ವೃದ್ಧಾಪ್ಯ ಅದು ನಮ್ಮನ್ನು ಬೆನ್ನಟ್ಕೊಂಡು ಬರ್ತದೆ. ಅದೆಲ್ಲೋ ದೂರ ಇದೆ, ನಮ್ಮನ್ನು ಬೆನ್ನಟ್ಕೊಂಡು ಬರ್ತದೆ. ಒಂದು ದಿವಸ ನಮ್ಮ ಹತ್ರಕ್ಕೆ ಬರ್ತದೆ ಅದು. ಹಾಗಂತ ಓಡ್ತಾ ಇರತಕ್ಕಂತಹ ಇವ ಬಾವಿಗೆ ಬೀಳ್ತಾನೆ. ಬಿದ್ದಾಗ ಹೆಬ್ಬಾವು ಅದು ಇವನು ನುಂಗುಡಿಕೆ ಬರ್ತದೆ. ಅಂದರೆ ಯಾವುದು? ಮೃತ್ಯು ಅಂತ, ಮರಣ. ಒಂದು ಕಡೆ ವೃದ್ಧಾಪ್ಯ, ಒಂದು ಕಡೆ ಮರಣ. ಇದರ ಮಧ್ಯೆ ಇವ ಅಲ್ಲಿ ನೇತಾಡ್ತಾ ಇದ್ದಾನೆ. ಜೇನುತುಪ್ಪ ಸವಿತಾ ಜೇನುಗಳೆಲ್ಲ ಕಚ್ಚುತ್ತಾ ಇವೆ. ಹಾಗೆ ನಾನಾ ದುಃಖಗಳು, ಸಾಂಸಾರಿಕ ಜಂಜಾಟಗಳು ಅವುಗಳು ಆ ಜೇನುಗಳು ಕಚ್ಚಿದ ಹಾಗೆ ಕಚ್ಚುತ್ತಾ ಇವೆ. ಇಂತಹ ಭೀಕರವಾಗಿರತಕ್ಕಂತಹ ಸಂಸಾರ ಅಂತ ಹೇಳಿದಾಗ ಮನುಷ್ಯನಿಗೆ ಸಂಸಾರ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಬರೀ ಸಂಸಾರ ಬಹಳ ದುಃಖ ಅಂದರೆ ಏನು, ನಾವು ಚೆನ್ನಾಗಿದ್ದೇವೆ, ಫಸ್ಟ್ ಕ್ಲಾಸ್, ನಮ್ಮಪ್ಪ 10 ಅಂತಸ್ತಿನ ಮನೆ ಕಟ್ಟಿಸ್ಕೊಟ್ಟಿದ್ದಾನೆ, ನನಗೇನು ಕಷ್ಟ ಇಲ್ಲ, ನಿತ್ಯ ನಾನು ವಿಮಾನದಲ್ಲಿ ಓಡಾಡ್ತೇನೆ, ನನಗೇನು ಕಷ್ಟ ಇಲ್ಲ, ಆಯಿತಾ? ಹಾಗೆ ಅನಿಸುತ್ತೆ ಅವರಿಗೆ, ನನಗೇನು ದುಃಖ ಇಲ್ಲ, ನನಗೇನು ಕಷ್ಟ ಇಲ್ಲ, ಸಂಸಾರ ನಾನು ಚೆನ್ನಾಗೇ ಇದ್ದೇನೆ ಅಂತ. ಅರ್ಥ ಆಗೋದಿಲ್ಲ. ಈ ರೀತಿಯಾಗಿ ರೂಪಕದ ಮೂಲಕವಾಗಿ ವೇದವ್ಯಾಸರು ನಮ್ಮ ಮುಂದೆ ಇಡ್ತಾರೆ ಸಂಸಾರ ಅಂದರೆ ಏನು ಅಂತ. ಹಾಗೆ ಪುರಂಜನನ ಕತೆ ಹೇಳಿದೆ, ನೋಡಪ್ಪ ನೀನು ಹೀಗೆಲ್ಲ ಮಾಡಿದ್ದೀಯಾ, ನಿಷಿದ್ಧ ಕರ್ಮಗಳನ್ನು, ಕಾಮ್ಯಗಳನ್ನು ಮಾಡಿದ್ದೀಯಾ, ಏನಾಗಿದೆ ಗುರುಗಳೇ, ನಾನು ಚೆನ್ನಾಗಿದ್ದೀನಲ್ಲ ಎಷ್ಟು ದಿವಸ,
ಅಂದರೆ ಏನು ಹೇಳ್ತೀರಿ? ಅದಕ್ಕೋಸ್ಕರವಾಗಿ ನೇರವಾಗಿ ಉಪದೇಶ ಮಾಡದೆ ಪುರಂಜನನ ಕಥೆಯನ್ನು ಹೇಳಿದರು. ಹೇಳೋ ಮೂಲಕವಾಗಿ ಇಷ್ಟೆಲ್ಲ ಹೇಳಿದ ಮೇಲೆ ಅರ್ಥ ಆಗಲಿಲ್ಲ ಅವನಿಗೆ. ಪುರಂಜನ ಕಥೆಗೂ ನನಗೇನು ಸಂಬಂಧ? ಇದು ರಹಸ್ಯ, ಇದು ಅಧ್ಯಾತ್ಮ ಇದೆ ಇದರಲ್ಲಿ. ಅದು ಏನು ಹೇಳಿ ಅಂತ ಮತ್ತೆ ಬಿಡಿಸಿ ಹೇಳಿ ಅಂತ ಕೇಳ್ತಾನೆ. ಆಗ ಅವರು ಬಿಡಿಸಿ ಹೇಳ್ತಾ ಹೋಗ್ತಾರೆ. ಈ ಪುರಂಜನ ಬೇರೆ ಯಾರೂ ಅಲ್ಲ, ನಾವೇ ಪುರಂಜನರು. ಪುರ ಅಂದರೆ ಈ ದೇಹ, ಈ ದೇಹವೆಂಬ ಪುರ, ಆ ನಗರದಲ್ಲಿ ನಾವು ಸೇರಿಕೊಂಡಿದ್ದೇವೆ. ಆದ್ದರಿಂದ ನಾವು ಪುರಂಜನರು, ನಾವೆಲ್ಲರೂ ಪುರಂಜನರು. ನಮಗೊಬ್ಬ ಅವಿಜ್ಞಾತ ಸಖ ಇದ್ದಾನೆ, ನಮಗೆ ಗೊತ್ತಿಲ್ಲ. ಅವನು ನಮ್ಮ ಹತ್ತಿರ ಇದ್ದು ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ನನು ಸಖ ಮಮ ಕಾನನಗೋ ವಿಭು ಅಂತ ವಾಸುದೇವ ಹೇಳ್ತಾನೆ. ಯಾರು ನಿನ್ನ ಜೊತೆ ಇದ್ದರು? ಒಬ್ಬನೇ ಬಂದಿಲ್ಲ ನೀನು ಉಡುಪಿ ತನಕ, ಪಾಜಕದಿಂದ ಉಡುಪಿ ತನಕ ಒಬ್ಬನೇ ಬಂದಿದೆಯಲ್ಲ. ಯಾರು ನಿನ್ನ ಜೊತೆ ಇದ್ದರು ಅಂದರೆ ಅನಂತಾಸ ನನ್ನ ಜೊತೆ ಇದ್ದರು ಅಂತ ಹೇಳ್ತಾನೆ ವಾಸುದೇವ. ಪರಮಾತ್ಮ ಯಾವಾಗಲೂ ನಮ್ಮ ಜೊತೆ ಇರ್ತಾನೆ, ನಮ್ಮ ನೆರಳು ನಮ್ಮನ್ನು ಹಿಂಬಾಲಿಸುವ ಹಾಗೆ ಯಾವಾಗಲೂ ನಮ್ಮ ಜೊತೆಯಲ್ಲಿ ಪರಮಾತ್ಮ ಇರ್ತಾನೆ. ಆ ಅವಿಜ್ಞಾತ ಅಂದರೆ ಬೇರೆ ಯಾರು ಆ ಮಿತ್ರ ಅಲ್ಲ, ಅವ ಯಾರು ಅಂದರೆ ಪರಮಾತ್ಮ. ಅಲ್ಲಿ ಉಪವನ ಅಂತ ಬಂತು, 9 ಬಾಗಿಲು ಅಂತ ಬಂತು. ಅವೆಲ್ಲ ಏನು ಅಂದರೆ ಅದನ್ನೇ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಈ ನಮ್ಮ ಶರೀರವೇ ಈ ಒಂದು ಪುರ, ಬಹಳ ಸುಂದರವಾದ ನಗರ ಇದು. ಯಾವನಾದರೂ ವಿಜ್ಞಾನಿ ಈ ಥರ ರಚನೆ ಮಾಡಿ ನೋಡೋಣ. ಯಾವುದಾದ್ರೂ ಒಂದು ಅಂಗವೈಕಲ್ಯ ಆದರೂ ಕೂಡ ಕೃತಕವಾದ್ದನ್ನೇ ಜೋಡಿಸ್ತಾರೆ ಹೊರತು ನಮ್ಮ ಶರೀರವನ್ನು ಮೊದಲ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇಷ್ಟು ಸುಂದರವಾಗಿರತಕ್ಕಂತಹ ದೇಹ. ಯಾವುದ್ಯಾವುದೋ ಪಟ್ಟಣ ಹುಡುಕ್ತಾ ಹೋದ ಪುರಂಜನ, ಕೊನೆಗೆ ಅವನಿಗೆ ಇದು ಚಂದ ಅಂತ ಕಂಡಿತು. ಹಾಗೆ ಜೀವಿ ಎಷ್ಟೋ ಜನ್ಮಗಳನ್ನು ದಾಟ್ತಾ ಬರ್ತಾನೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ಮಾನವ ದೇಹ, ಮಾನವ ಜನ್ಮ ಬಹಳ ದುರ್ಲಭಂ ಮಾನುಷಂ ಜನ್ಮ. ಅದರಲ್ಲಿಯೂ ದುರ್ಲಭಂ ಭಾರತೀಯ ಜನ್ಮ ಅಂತ ಹೇಳ್ತಾರೆ. ಭಾರತದಲ್ಲಿ ಹುಟ್ಟಬೇಕಾದ್ರೂ ಪುಣ್ಯ ಮಾಡಬೇಕು. ಆದರೆ ನಾವು ಅನ್ಕೋತೀವಿ ನಾವು ಯಾಕಾದ್ರೂ ಭಾರತದಲ್ಲಿ ಹುಟ್ಟಿದ್ದೀವಿ ಅಂತ. ನಮ್ಮನ್ನು ಕೆಲವರು ಅಂದ್ಕೊಂಡ್ರು ನಾವು ಯಾಕಾದರೂ ಕರ್ನಾಟಕದಲ್ಲಿ ಹುಟ್ಟಿದ್ವಿ ಅಂತ. ಕೆಲವರು ಕರ್ನಾಟಕದಿಂದ ಎಲ್ಲ ಸೌಭಾಗ್ಯ ಅನುಭವಿಸಿದಂತಹ ನಮ್ಮ ಕೆಲವು ನಾಯಕರು ನಾನು ಯಾಕಾದರೂ ಕರ್ನಾಟಕದಲ್ಲಿ ಹುಟ್ಟಿದೆ ಅಂತ. ಎಷ್ಟು ಸುಂದರ ನಾಡು ನಮ್ಮ ಚೆಲುವ ಕನ್ನಡ ನಾಡು. ಇಲ್ಲೆಲ್ಲ ಇದು ಎಲ್ಲವನ್ನು ಅನುಭವಿಸಿದವರು ನಾನು ಯಾಕೆ ಕರ್ನಾಟಕದಲ್ಲಿ ಹುಟ್ಟಿದೆ ಅಂತ, ನಾನು ಯಾಕೆ ಭಾರತದಲ್ಲಿ ಹುಟ್ಟಿದೆ ಅಂತ. ಭಾರತದಲ್ಲಿ ಹುಟ್ಟಬೇಕಾದ್ರೆ ತುಂಬ ಪುಣ್ಯ ಮಾಡಬೇಕು. ಹಾಗೆಲ್ಲ ಇಲ್ಲಿ ಜೀವ ಹುಟ್ಟುವುದಿಲ್ಲ. ದುರ್ಲಭಂ ಭಾರತೀಯ ಜನ್ಮ. ಅದರಲ್ಲಿಯೂ ಮನುಷ್ಯನಾಗಿ ಹುಟ್ಟಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಮಾಡಬೇಕು? ಈ ಜನ್ಮ ಸಾರ್ಥಕ ಆಗಬೇಕಾದ್ರೆ ಏನು ಮಾಡಬೇಕು? ಅದನ್ನು ಮಾಡಬೇಕು. ಈಗ ಮರ ಇದೆ, ಮರವನ್ನು ನಾವು ಬೆಳೆಸ್ತೇವೆ, ಅದಕ್ಕೆ ನೀರು ಹಾಕ್ತೇವೆ, ಗೊಬ್ಬರ ಹಾಕ್ತೇವೆ, ಅದಕ್ಕೇನು ಬೇಕೆಲ್ಲ ಹಾಕಿ ಉಪಚಾರ ಮಾಡ್ತೇವೆ. ಅದು ಹೆಮ್ಮರವಾಗಿ ಬೆಳೆದು ಒಳ್ಳೆ ಹೂ ಹಣ್ಣು ಕೊಡ್ತಾ ಇದ್ದರೆ ಆ ಮರ ಇದ್ದದ್ದು ಸಾರ್ಥಕ. ಹೂ ಇಲ್ಲ, ಹಣ್ಣಿಲ್ಲ, ಬಂದವರಿಗೆ ನೆರಳಿಲ್ಲ. ಜಾಲಿಯ ಮರದಂತೆ ಧರೆಗಳು ದುರ್ಜನರು ಅಂತ ಪುರಂದಾಸರು ಹೇಳ್ತಾರೆ. ಜಾಲಿಯ ಮರ ನೋಡಿದಿರಲ್ಲ, ನೆರಳಿಲ್ಲ, ಬರೀ ಮುಳ್ಳು, ಅದರಲ್ಲಿ ಹೂ ಇಲ್ಲ, ಹಣ್ಣಿಲ್ಲ. ಅಷ್ಟು ಕಾಲ ಪೋಷಣೆ ಮಾಡಿದಂತಹ ಮರ ಫಲಪುಷ್ಪಗಳನ್ನು ಕೊಡದೆ ಹೋದರೆ ಅದಿದ್ದು ಹೇಗೆ ವ್ಯರ್ಥವೋ ಹಾಗೆ ನಾವು ಮಾನವ ಜನ್ಮಕ್ಕೆ ಬಂದ ಮೇಲೆ ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಅಂತ ಹೇಳ್ತಾರೆ ದಾಸರು. ಇಂತಹ ಜನ್ಮ ಬರಬೇಕಾದ್ರೆ ಎಷ್ಟೋ ಜನ್ಮಗಳನ್ನು ದಾಟಿ ಬರಬೇಕು. ಪುರಂಜನ ಊರೂರಲ್ಲದ ಈ ನಗರ ಚೆನ್ನಾಗಿಲ್ಲ, ಈ ಮನೆ ಚೆನ್ನಾಗಿಲ್ಲ, ಹುಡುಕ್ತಾ 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 ಅದೆಷ್ಟು
ಎಷ್ಟು ಮನೆಗಳನ್ನು ಹುಡ್ಕೊಂಡು ಹೋದ, ಎಷ್ಟು ನಗರ ಹುಡ್ಕೊಂಡು ಹೋದ, ಕೊನೆಗೆ ಈ ಪಟ್ಟಣ ಆಗ್ಬೋದು ಅಂತ ಅನಿಸ್ತು ಅವನಿಗೆ. ಹಾಗೆ ನಾವು ಎಷ್ಟೋ ಜನ್ಮಗಳಲ್ಲಿ ಸಾಧನೆ ಮಾಡಿ ಮನುಷ್ಯರಾಗಿ ಹುಟ್ಟುತ್ತೇವೆ, ಅದರಲ್ಲಿ ವೈಷ್ಣವರಾಗಿ ಹುಟ್ಟುತ್ತೇವೆ. ವೈಷ್ಣವ ಜನ್ಮ, ಅದರಲ್ಲಿಯೂ ವೈಷ್ಣವರಲ್ಲಿಯೂ ಮಾಧ್ವರಾಗಿ ಹುಟ್ಟಿದ್ದೇವೆ. ಮಾಧ್ವರಲ್ಲದ ವೈಷ್ಣವರು ಇದ್ದಾರೆ. ಇಂತಹ ಜನ್ಮಕ್ಕೆ ಬಂದ ಮೇಲೆ ನಾವು ಸಾರ್ಥಕಪಡಿಸ್ಕೊಳ್ಳಿಲ್ಲ. ಪುರಂಜನನ ಹಾಗೆ ಮತ್ತೆ ವೈಷಯಿಕ ಭೋಗಗಳಲ್ಲಿ ಆಸಕ್ತವಾಗಿಬಿಟ್ವಿ. ಈ ಶರೀರ ನವದ್ವಾರಗಳಿಂದ ಕೂಡಿರತಕ್ಕಂತಹ ಪಟ್ಟಣ. 9 ದ್ವಾರಗಳಿವೆ. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು, ಸಂಭ್ರಮದ ಅರಸರು 5 ಮಂದಿ ಅಂತ ದಾಸರು ಹೇಳ್ತಾರಲ್ಲ, ಹಾಗೆ 9 ದ್ವಾರಗಳು, 9 ದ್ವಾರಗಳಿಂದ ಕೂಡಿರತಕ್ಕಂತಹ ಈ ಪಟ್ಟಣ, ಇದಕ್ಕೂ 9 ದ್ವಾರಗಳಿವೆ. ಇಲ್ಲಿ ಈ ಪುರಂಜನ ಜೊತೆಗೆ ಪುರಂಜನಿ ಇದ್ದ ಹಾಗೆ, ಈ ಯಾರು ಪುರಂಜನಿ? ನಮ್ಮ ಬುದ್ಧಿ, ನಮ್ಮ ದೇಹದಲ್ಲಿ ನಮ್ಮ ಬುದ್ಧಿ ಎಂಬ ಪುರಂಜನಿ. ಅಂತಹ ಪುರಂಜನಿ ಅವಳಿಗೆ 10 ಜನ ಸೇವಕರಿದ್ದಾರೆ ಅಂತ ಹೇಳಿದೆವಲ್ಲ, 10 ಜನ. ಆ 10 ಜನರಿಗೆ ಒಬ್ಬ ಮುಖ್ಯಸ್ಥ ಇದ್ದಾನೆ. 10 ಜನ ಸೇವಕರು ಅಂದರೆ ಯಾರು ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಮತ್ತು ರಸನೇಂದ್ರಿಯ, ತ್ವಗೀಂದ್ರಿಯ, 5 ಜ್ಞಾನೇಂದ್ರಿಯಗಳು, ವಾಕ್ಪಾಣಿ ಪಾಯು ಪಾದ ಉಪಸ್ಥಾಂತ ಕರ್ಮೇಂದ್ರಿಯಗಳು, 10 ಇಂದ್ರಿಯಗಳೆಂಬ 10 ಭೃತ್ಯರು. ಅವ್ರಿಗೊಬ್ಬ ಲೀಡರ್, ಪ್ರಮುಖ, ಅವನು ಪ್ರಧಾನ ವ್ಯಕ್ತಿ. ಅವನು ಯಾರು ಅಂದರೆ ಮನಸ್ಸು. ಆ 10 ಇಂದ್ರಿಯಗಳಿಗೆ ಅಧಿಪತಿ. ಆ ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತವಂಥದ್ದು ಮನಸ್ಸು. ಆ ಇಂದ್ರಿಯಗಳ ಅಧಿಪತಿ ಮನಸ್ಸು, ಅವ ಮುಖ್ಯ. ಹಾಗೆ ಒಬ್ಬ ಮುಖ್ಯ ಭೃತ್ಯ, ಅವನ ಜೊತೆಗೆ 10 ಜನ ಭೃತ್ಯರು. ಆಮೇಲೆ ಬಾಗಿಲಲ್ಲಿ ಯಾವಾಗಲೂ ಕಾಯ್ತಾ ಇರತಕ್ಕಂತಹ ಒಂದು ಸರ್ಪ, 5 ಹೆಡೆಯ ಸರ್ಪ. ಆ 5 ಹೆಡೆಯ ಸರ್ಪ ಯಾರು ಅಂದರೆ ಮುಖ್ಯ ಪ್ರಾಣದೇವರು, ಪಂಚರೂಪಿ ಮುಖ್ಯ ಪ್ರಾಣದೇವರೇ 5 ಹೆಡೆಯ ಸರ್ಪ. ಅದು ಯಾವಾಗಲೂ ಈ ಪಟ್ಟಣವನ್ನು ಕಾಯ್ತಾ ಇದೆ. ಈ ಪಟ್ಟಣ ನಮ್ಮ ದೇಹವೆಂಬ ಪಟ್ಟಣ ಯಾವಾಗಲೂ ನಮ್ಮನ್ನು ಕಾಯುತ್ತೆ. ಹಗಲು ರಾತ್ರಿ ನಮ್ಮನ್ನು ಕಾಯುತ್ತೆ. ಅವರು ಕಾಯದೆ ಹೋದರೆ ICU ಯಲ್ಲಿದ್ದರೂ ಕೂಡ ಏನಾಗಲ್ಲ. ICU ಇಟ್ಬಿಟ್ರೆ ಸೇಫ್ ಅಂತಾರೆ. ICU ಮುಖ್ಯ ಪ್ರಾಣದೇವರಲ್ಲಿ ಕಾಯ್ದೆ ಇದ್ದರೆ ಏನು ಮತ್ತು ಏನಿಲ್ಲ. ಯಾವಾಗಲೂ ಮಲಗಿದಾಗಲೂ ಕೂಡ ನಮ್ಮನ್ನು ಕಾಯತಕ್ಕಂಥವರು ಪಂಚರೂಪಿ ಮುಖ್ಯ ಪ್ರಾಣದೇವರು. ಹೀಗೆ ಬರತಕ್ಕಂತಹ ನವದ್ವಾರಗಳು, ಆ ನವದ್ವಾರಗಳ ಮೂಲಕವಾಗಿ ರಾಜ ಯಾವ್ಯಾವ ದೇಶಕ್ಕೆ ಹೋಗ್ತಾನೆ ಅವೆಲ್ಲದಕ್ಕೂ ಕೂಡ ಆಧ್ಯಾತ್ಮಪರವಾಗಿರ್ತಕ್ಕಂತಹ ಅರ್ಥವನ್ನು ಇಲ್ಲಿ ನಾವು ಕಾಣ್ಬೋದು. ಆ ಒಂದು ಅಧ್ಯಾತ್ಮದ ವಿಚಾರವನ್ನು ಈ 29ನೇ ಅಧ್ಯಾಯದಲ್ಲಿ ನಿರೂಪಿಸ್ತಾರೆ. ಆಮೇಲೆ 30-31ನೇ ಅಧ್ಯಾಯದಲ್ಲಿ ಹಿಂದೆ ಇದೇ ಪ್ರಾಚೀನ ಬರಿಹೆಯ ಮಕ್ಕಳಾಗಿರ್ತಕ್ಕಂತಹ ಪ್ರಚೇತಸರು 10 ಜನ ಇದ್ದಾರಲ್ಲ, ಅವರೆಲ್ಲ ಸಾವಿರಾರು ವರ್ಷ ಸಮುದ್ರದಲ್ಲಿ ತಪಸ್ಸು ಮಾಡಲಿಕ್ಕೆ ಹೋಗಿದ್ದಾರೆ ಅನ್ನೋ ವಿಚಾರ ಬಂತಲ್ಲ. ಅವರ ತಪಸ್ಸು ಅದರ ಫಲ ಮುಂದೆ ಅವರಿಗೆ ದಕ್ಷನೇ ಮಗನಾಗಿ ಹುಟ್ಟುತ್ತಾನೆ. ಯಾಕೆ ಅಂದರೆ ಶಿವನಿಗೆ ದ್ರೋಹ ಮಾಡಿದ್ದಕ್ಕೆ ದಕ್ಷ ಅವನು ಬ್ರಾಹ್ಮಣನಾಗಿರ್ತಕ್ಕಂತಹ ದಕ್ಷ ಶಿವನಿಗೆ ದ್ರೋಹ ಮಾಡಿದ ಪಾಪ ಎಲ್ಲಿ ಹೋಗುತ್ತೆ? ಆಗೇನೋ ಮೇಕೆ ಮುಖ ಇಟ್ಟರು ಸರಿ, ಆದರೆ ಪಾಪ ಎಲ್ಲಿ ಹೋಗ್ತದೆ? ಪ್ರಾರಬ್ಧ ಅದು. ಆ ಒಂದು ಪ್ರಾರಬ್ಧ ಕರ್ಮವಶಾತ್ ಅವ ಈ ಪ್ರಚೇತಸರಿಗೆ ಒಬ್ಬಳೇ ಹೆಂಡತಿ, ಅಷ್ಟೋ ಜನರಿಗೆ ಒಬ್ಬಳೇ ಹೆಂಡತಿ. ಅವಳಲ್ಲಿ ಈ ದಕ್ಷ ಅವ ಕ್ಷತ್ರಿಯ, ಅವನು ಪ್ರಚೇತಸರೆಲ್ಲ ಕ್ಷತ್ರಿಯವರೆಲ್ಲ. ಕ್ಷತ್ರಿಯನಾಗಿ ಹುಟ್ಟುತ್ತಾನೆ. ಬ್ರಾಹ್ಮಣನಾಗಿದ್ದು ಕ್ಷತ್ರಿಯನಾಗಿ ಯಾಕೆ ಹುಟ್ಟಿದ ಅಂದರೆ ಶಿವನಿಗೆ ದ್ರೋಹ ಮಾಡಿದ್ದರಿಂದ. ನಾವಿವತ್ತು ಹೇಳಬಾರ್ದು ಅದನ್ನು, ಆದರೆ ಶಿವ ಅಂತ ಹೇಳಿದ್ರಿಂದ ಸ್ವಲ್ಪ ಸಮಾಧಾನ ಆಗ್ಬೋದು ಕೆಲವರಿಗೆ ಅಲ್ವಾ. ವಿಷ್ಣುವಿಗೆ ದ್ರೋಹ ಮಾಡಿ ಬ್ರಾಹ್ಮಣ ಕ್ಷತ್ರಿಯನಾಗಿ ಹುಟ್ಟಿದ ಅಂತ ಹೇಳಿಬಿಟ್ರೆ ಮತ್ತು ಸ್ವಲ್ಪ ತಪ್ಪಾಗತ್ತೆ ಹಾಗೆ ಹೇಳೋದು. ಅದನ್ನು ವಿರೋಧಿಸೋರಿದ್ದಾರೆ. ಶಿವನಿಗೆ ದ್ರೋಹ ಮಾಡಿದ್ದಂದ್ರೆ ಯಾಕೆ? ಶಿವ ಮಹಾವೈಷ್ಣವ. ಅಂತಹ ಮಹಾವೈಷ್ಣವನಿಗೆ ಆ ದಕ್ಷ ಯಜ್ಞ ಮಾಡೋ ಕಾಲದಲ್ಲಿ ಏನು ದ್ರೋಹ ಮಾಡಿದ್ನಲ್ಲ, ಆ ಒಂದು ಪಾಪದ ಪ್ರಾಯಶ್ಚಿತ್ತವಾಗಿ
ಅವ ಈ ಪ್ರಾಚೀನ ಬರಿಹಿಯ ಮಕ್ಕಳಾಗಿರ್ತಕ್ಕಂಥ ಪ್ರಚೇತಸರಿಗೆ ಮಗನಾಗಿ ಹುಡ್ತಾನೆ. ಆ ಒಂದು ವೃತ್ತಾಂತವನ್ನು ಹೇಳೋದರೊಂದಿಗೆ ಈ 4ನೇ ಸ್ಕಂದ ಕೊನೆಗೊಳ್ಳುತ್ತೆ. ಆ 2 ವಿಚಾರಗಳನ್ನು ಮುಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. ಈ ಪುರುಷ ಸ್ತ್ರೀ ಆಗೋ ಬಗ್ಗೆ ಬೇರೆ ಕಡೆ ತುಂಬ ವಿಚಾರ ಇದೆ, ಬೇರೆ ಕಡೆ ತುಂಬ ವಿಚಾರ. ಇಲ್ಲಿ ಭಾಗವತಾತ್ಪರ್ಯದಲ್ಲಿ ಹೇಳಲ್ಲ ಮಧ್ವಾಚಾರ್ಯರು, ಆದರೆ ಬೇರೆ ಕಡೆಯಲ್ಲಿ ತುಂಬ ವಿಷಯ ಚರ್ಚೆ ಆಗಿದೆ. ಸ್ತ್ರೀಗೆ ಪುರುಷ ಜನ್ಮ ಇಲ್ಲ ಅಂತ.